ಬ್ರಹ್ಮಚರ್ಯ ಮತ್ತು ಆಶ್ರಮ ಪದ್ಧತಿ ಮೊದಲು ಬೇಕ್ರಿ ಈಗ ನಮ್ಗೆ. ಮನಸ್ಸಿಗೆ ಶಾಂತತಾ ಬೇಕಾಗಿತ್ತಂದ್ರೆ ಈ ಭೌತಿಕ ವಸ್ತುಗಳ ಬಗ್ಗೆ ಆಶೆ ಕೈ ಬಿಡಬೇಕು. ಇದು ಬೇಕಂದ್ರೆ ನಿನಗೆ ಶಾಂತಿ ಶುರುವಾಗ್ತದೆ. ಸಮಾಧಾನ ಶಾಂತಿ ಬೇಕಂದ್ರೆ ಇದು ಬ್ಯಾಡಪ್ಪ ನಮಗೆ. ಜಗತ್ತಿನಂದ ಏನೂ ಬ್ಯಾಡ ನಾವು ಸಮಾಧಾನ ಶಾಂತಿ. ಆರಾಮ್ ಬೇಕಾಗಿತ್ತಂದ್ರೆ ಜಗತ್ತು ಕಳ್ಕೋಬೇಕು. ಜಗತ್ತು ಬೇಕಂದ್ರೆ ಆರಾಮ್ ಕಳ್ಕೋಬೇಕು. ನನಗೆ ಜಗತ್ತನು ಬೇಕು ಆರಾಮ್ ಬೇಕಂದ್ರೆ ಸಾಧ್ಯ ಇಲ್ಲ. ಒಂದಿದ್ದಾಗ ಒಂದಿರೋದಿಲ್ಲ. ಬಾಳೆನೂ ಬೇಕು ನಮ್ಗೆ ಆರಾಮೂ ಬೇಕಂದ್ರೆ ಬಾಳೆ ಎಲ್ಲ ಹಾರಿಗಿಡದಾಗ ನಿನಗೆ ಆರಾಮ. ಇದು ಎಂದ ಹಾರಿಗಿಡದ್ ಹೊದಿತು ಅಂತೇನೆ ಅಂತಿರ್ತಾರ ಒಮ್ಮೊಮ್ಮೆ. ಭಾಳ ಬೇಸರದಾಗ ಅನ್ನೋದಿಲ್ಲ. ಇದನ್ನ ಮಾರಿ ಮಣ್ಣಾಗ ಅಡಗ್ಲಿ ಏನಿದು ಎಂದ ಓದಿತ್ತು ಇದನ್ನ ಅಡಿಗೂ ಸಾಕಾಗೈತಿಪ್ಪ ಇದು ಅಂತಿರ್ತಾರ. ಎಂದ ಅಡಿಗೆ ವಾದಿತ್ತಿದ್ರು ಮಾರಿ ಮಣ್ಣಾಗ ಅಡಗ್ಲಿ ಇದನ್ನ ಅಂತ. ಸ್ವಾಭಾವಿಕವಾಗಿ ನಮ್ಗೆ ವೇದಾಂತದ ಮಾತು ಮಾತಾಡ್ತೇವೆ ನಾವು. ಅಡಿಗಿದಾಗ ನಾವು ಆರಾಮಿರ್ತೇವೆ ಅಂತ. ಇದ್ರ ನೆನಪಿದ್ರ ಆರಾಮಿಲ್ಲ. ಇದ್ರ ನೆನಪು ಯಾವಾಗ ತಪ್ಪಿರ್ತೈತಿ ನಾವು ಆರಾಮದೇವಿ. ನಿದ್ದೆ ಇದೆಲ್ಲ ಹಾರಿಗಿಡದ್ ಹೋಗಿತ್ತು ನಿನ್ನ ಬಾಳೆ. ಅವಾಗ ಸಂಕಟಿತ್ತು ಏನ್ ಆರಾಮಿತ್ತು. ಮತ್ತ ಹಂಗಾರ ಇದನ್ನ ಇಟ್ಕೊಂಡು ಏನ್ ಮಾಡವ ಆರಾಮ್ ಕಳ್ಕೊಳಕ ಇಟ್ಕೋದ ಇದನ್ನ. ಬಾಳ ಇದನ್ನ ವ್ಯವಸ್ಥೆ ಮಾಡಾಕ್ತಿಯಲ್ಲ ಬಾಳೆದ ವ್ಯವಸ್ಥೆ. ಬಾಳೆ ಸುದ್ದಿ ತೆಗದ ಅಂದ್ರ ಆರಾಮ್ ಕಳ್ಕೋತಿ. ದಯವಿಟ್ಟು ಬಾಳೆ ಸುದ್ದಿ ತೆಗಿಬೇಡ ಅನ್ನೋರು ಇದೀರ ಇದ್ರಾಗ. ಬರೇ ಖಾಲಿ ಕುಂತು ಬರೇ ಬಾಳೆ ಸುದ್ದಿನ ಏನಾತು ನೀವ್ ಏನ್ ಮಾಡಿದಿ ಏನು ಬರೀ ಇದನ್ನ ಎಲ್ಲಿ ಹೋಗಿದ್ದಿ ಏನ್ ಮಾಡಿದಿ. ಅವ್ರ ಸುದ್ದಿ ಇವ್ರ ಸುದ್ದಿ ಏನ್ ತಗೊಂಡು ಏನ್ ಮಾಡವ. ಆರಾಮಿನ ಸುದ್ದಿಯಾಗ ಕಾಲ್ಗಳಿಗೆ ಬಿಟ್ಟು ಆರಾಮ್ ಕೆಡಿಸೋ ಸುದ್ದಿಯಾಗ ಕಾಲ್ ಕಳೆದ್ರೆ ಎದಕ್ಕೆ ಬಂತಿ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ. ನಂಬಿ ನಿಜವನ್ನು ಮುಕ್ತಿ ಪಡೆಯದೆ ಮನುಜ ನೀನು. ಸುಮ್ಮನೆ ಬೇಳೆ ವ್ಯರ್ಥ ಕಡಿಲಿಕ್ಕೈತಿಯಲ್ಲ ಅನಾತ್ಮ ಚಿಂತನದೊಳಗ. ಎಡೆ ಬಿಡದೆ ಇದ್ರ ಅಭ್ಯಾಸ ಒಳಗ ಆಂತರಿಕವಾಗಿ ನಡೆದ್ರೆ ಏನಾರ ಗಟ್ಟಿ ಆಕತಿ. ನಾವು ಸ್ವಲ್ಪ ಆತ್ಮವಿಚಾರ ಬಂದಾತಂದ್ರೆ ಅನಾತ್ಮ ವಿಚಾರ ನುಸುಕೊಂಬಂದ್ಬಿಡ್ತದೆ. ಇದು ಜೈ ಅಂದ್ಕೂಲೆ ಸಕಲ ಸಾಧು ಸಂತ ಮಾಡೋದಕ್ಕೂ ಜೈ ಅಂದ್ಕೂಲೆ ಬಂದ್ ನಿಂತ್ಬಿಡ್ತದೆ. ಅನಾತ್ಮ ವಿಚಾರ ಮುಗಿತೀನಿ ನಾನು ಅಗಿತೀನಿ ಇದ್ರದ್ದು ಚಾಲು ಆತ. ಅನಾತ್ಮ ವಿಚಾರದೊಳಗೆ ಕಾಲ್ ಕಳೆದು ಬೆಳೆದ್ರೆ ಬಿಟ್ಟು ಮತ್ತೆ ಪುನಃ ಆದ್ರೆ ಎಳೆದ ಮಠ ಅದ ನೆನಪಾದ್ರೆ ನಮಗೆ ನೆನಪ ಇಲ್ಲ. ನೋಡ್ರಿ ಬೇಕಾದಂಗ ನೀವು ಹೇಳ್ತಾನ ಅನ್ನೋವಾಗ ನೆನಪಿಲ್ಲ, ಕೇಳವಂಗೂ ನೆನಪಿಲ್ಲ. ಮತ್ತು ಅದ ಬಂದಿತ್ತು ರೂಢಿಗೆ ಅಭ್ಯಾಸ ಅದ. ಯಾವ್ದು ಅಭ್ಯಾಸ ಜೋರ್ ಇರ್ತೈತಿ ಅದ ಬಂದಿರ್ತೈತಿ. ಅದಕ್ಕೆ ಯಾವಾಗಲೂ ತೈಲದಾರ ಹೊತ್ತಂದ್ರೆ ಎಣ್ಣೆ ಎಳೆ ಹೆಂಗೆ ಕಟ್ಟಾಗ ನಮ್ಗೆ ಏಕ ಬೀಳ್ತೈತಿ ಹಂಗೆ ಒಳಗೆ ಅಭ್ಯಾಸ ಸತತ ಅದ್ರಾಗ ನಿರತಾಗಿರ್ಬೇಕು. ಆತ್ಮಾನುಸಂಧಾನದ ಅಭ್ಯಾಸದೊಳಗೆ ನಿರತನಾಗೋದು ಭಾಳ ದುರ್ಲಭ. ಅಂಥವ್ರು ಎಲ್ಲಿ ಸಿಗ ಅದೇ ಸಾಧುಗಳ ಲಕ್ಷಣ. ಯಾವಾಗಲೂ ಸ್ವರೂಪಾನುಸಂಧಾನದಲ್ಲಿ ನಿರತನಾಗಿರುವುದೇ ಸಾಧುವಿನ ಮುಖ್ಯ ಲಕ್ಷಣ. ಅದರ ಅನುಸಂಧಾನ ಇರ್ತಾನ ಬರೇ ತೋರಿಕೆ ಅನುಸಂಧಾನ ಬಾಳೆದ ಅನುಸಂಧಾನ. ಬಿಡು ಬರುತ್ತೆ ಯಾವಾಗ ಬಿಟ್ಟಾರೋ ಬರೀ ಅದನ್ನ ಮಾಡಿ ಅಭ್ಯಾಸ ಆಗ್ಬಿಟ್ಟಿರ್ತೈತಿ. ಅದ ಗಟ್ಟಿ ಆಕತಿ. ಎದರ ಅನುಸಂಧಾನ ಮಾಡ್ತೀನಿ ಅದು ಗಟ್ಟಿ ಇರ್ತೈತಿ. ಇದ್ರ ಅಭ್ಯಾಸ ಆಗಿ ತೊಡಗಿದ್ರೆ ಇದು ಗಟ್ಟಿ ಇರ್ತೈತಿ. ಎದ್ರೊಳಗೆ ಹಿತ ಅದ ಹೇಳ ನೀವು. ಸ್ವರೂಪಾನುಸಂಧಾನದೊಳಗೆ ನಿನಗೆ ಹಿತ ಆಯ್ತು ಏನು ತೋರಿಕೆ ಅನುಸಂಧಾನದಾಗ ನಿನಗೆ ಹಿತ ಆಯ್ತು. ನೀವು ವಿಚಾರ ಮಾಡಿ ನೋಡಿ. ಇದನ್ನೆಲ್ಲ ಮರ್ತಾಗ ನಾವು ಆರಾಮದೇವ. ಇದನ್ನ ನೆನಪು ಮಾಡಿದಾಗ ಆರಾಮಾಯ್ತು. ಅಂದಿಂದ ಇದನ್ನ ನೆನಪು ಮಾಡಿ ಆರಾಮ್ ಕೆಡಿಸ್ಕೊಳ್ಳೋ ಕೆಲಸ ಏನೈತಪ್ಪ. ಆರಾಮ್ ಕೆಡಿಸ್ಕೊಳಕ ಇದನ್ನ ನೆನಪು ಮಾಡೋದು. ಎಷ್ಟು ಹೇಳಿದ್ರು ಮತ್ತು ಕೇಳೋದಿಲ್ರಿ ಅದು. ಮತ್ತು ಇದ್ರಾಗ ಐತಿ ಅದು. ಇದ್ರಾಗ ಆರಾಮ್ ಸಿಗ್ತೈತಿ ಅನ್ನೋ ಬುದ್ಧಿ ಅದಕ್ಕೆ ಅದನ್ನ ಮಾಡಕ್ ಹಚ್ತೈತಿ. ಅದೆಲ್ಲ ಲೋಪ ಆಗ್ಬೇಕು ನೋಡ್ರಿ. ಏನ್ ಬಿಡದನ್ನ ಆರಾಮ್ ಕೆಡಿಸೋದು ಯಾವ್ದೈತಿ ವಿಷಯಗಳು ಬಿಡೋದು. ತೊರೆ ವಿಷಯವನ್ನು ವಿಷಯ ಚಿಂತನೆಯನ್ನು ಕೈ ಬಿಟ್ಟಾಗ ನೀ ಆರಾಮೈತಿ.
ತೊರೆದು ನಿರ್ವಿಷಯದೊಳು ಕರಿಗೊಂಡು ನಿಲೆ ವಿಷಯ ಚಿಂತನೆ ಬಿಟ್ಟು ಗಟ್ಟಿಯಾಗಿ ಉಳ್ಕೊಂಡು ನೀ ಆರಾಮಿನ ಅನುಭವದಾಗ ಏನ್ ಇದನ್ನ ಬಿಡಿಸ್ಬೇಕಂತಂದ್ರೆ ಈ ಹುಚ್ಚು ಬಿಡಿಸುವುದು ಅಂತ ನಿರಂತರ ಶ್ರವಣ ಮನನ ನಿಧಿಧ್ಯಾಸನದೊಳಗೆ ತೊಡಗು. ಮಹಾತ್ಮರು ಹೇಳಿದಂಥ ವಿಚಾರ ನಮ್ಮ ಇರುವನ್ನು ಕುರಿತು ಏನು ಅದನ್ನು ಲಕ್ಷಿಸಿ ಬೋಧ ಮಾಡ್ತಿರ್ತಾರೆ ಅದ್ರ ಕಡೆ ಲಕ್ಷ್ಯ ಕೊಟ್ಟು ನಾವು ಚಂದ ಕೇಳ್ಬೇಕು. ಕೇಳಿದ್ದನ್ನು ಮನನ ಮಾಡಿ ನಿಧಿಧ್ಯಾಸನವನ್ನು ಮಾಡಿ ಗಟ್ಟಿಗೊಳಿಸ್ಬೇಕು. ಅಂದಾಗ ಅದು ಆ ಭಾವದಾಗ ಇರಾಕ್ಬೇಕು. ಅಭ್ಯಾಸ ಸಂಜನಿತ ಅಂತಾರ. ಸತತ ಅಭ್ಯಾಸ ಮಾಡಿದಾಗ ಇದು ನಮಗೆ ಅನುಭವ ಬರ್ತದೆ. ಮುಂಜಾನೆ ಸಂಜೆ ಮುಂದೆ ಮಾಡಿದ್ವಿ ಸುಮ್ಮನೆ ಪಾತ್ರಗಳ್ಯಾಕೆ ಬಂದಂಗೆ ಒಳಗ ಆಂತರಿಕವಾಗಿ ಅದು ಅಭ್ಯಾಸ ನಡಿಬೇಕು. ಎಡೆಬಿಡದೆ ತನ್ನ ತಾನು ಎಡೆಬಿಡದೆ ಆ ರೈಲು ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖವಂತ. ನಿಜವಾಗಿ ಸುಖಿಗಳಾದವರು ಅನುಭವಿಗಳು ಎಡೆಬಿಡದೆ ಅಭ್ಯಾಸ ನಿರಂತರ ಮಾಡ್ಯಾರ. ಹಗಲಿರುಳು ಎನ್ನದೆ ಅವ್ರಿಗೆ ಹೊತ್ತು ಎಳೆ ಏನಿಲ್ಲ ನಿರಂತರವಾಗಿ ಆತ್ಮಾನುಸಂಧಾನದ ಅಭ್ಯಾಸ. ಒಂದ ಜನ್ಮ ಅಲ್ಲ, ಎಷ್ಟೋ ಜನ್ಮಗಳ ನಿರಂತರ ಪ್ರಯತ್ನ ನಡೆದದೆ ಆ ಅನುಭವ ನಮಗೆ ಆಗ್ಬೇಕಾತಂದ್ರೆ ಸಟಕನೆ ಹೇಳಿದ ಕೇಳಿದ ಆಗೋದಲ್ಲ. ಯಾಕೆ ಜನ್ಮ ಜನ್ಮಾಂತರದ ಕಿಲುಬು ಐತಿ. ವಿಷಯ ವ್ಯಾಮೋಹದ ಕಿಲುಬು ಅದು ಗಟ್ಟಿಯಾಗಿ ಬಿಟ್ಟೈತಿ, ಲೇಪಿಸಿ ಬಿಟ್ಟೈತಿ. ಅದೆಲ್ಲ ಅದನ್ನು ಸ್ವಚ್ಛ ಮಾಡೋದು ಅಂದ್ರೆ ಭಾಳ ಕಠಿಣ ಆಗೈತಿ. ತೆಗೆದು ಹಾಕ್ಬೇಕಲ್ಲ ಅದನ್ನು ವಿಚಾರದಿಂದ. ವಿಚಾರದ ಗಾಳಿನ ಬಡ್ದಿಲ್ಲ ಅಂದಿಂದ ಯಾವಾಗ ಹೋಗುದು. ಮತ್ತು ಅಜ್ಞಾನದ ಕಾರ್ಯಗಳಿಂದ ಅಜ್ಞಾನ ಹೋಗುದು, ಅಜ್ಞಾನದ ಇದೆಲ್ಲ ಹೋಗುದು. ಮತ್ತು ಏನಾರ ಅಜ್ಞಾನದೊಳಗಿನ ಕರ್ಮಗಳನ್ನು ಕತ್ತಲೆಯೊಳಗೆ ಕರ್ಮ ಮಾಡ್ಕೊತ ಕೂತ್ರೆ ಹೋಗ್ತಾವ ನಾವು. ಅಂತಃಕರಣ ಸ್ವಚ್ಛಕತೆ ಸ್ವಚ್ಛ ಆಗೋದಿಲ್ಲ. ವಿಷಯ ಚಿಂತನ ಕಡಿಮೆ ಆಗ್ಬೇಕಾತಂದ್ರೆ ಏನ್ ಮಾಡ್ಬೇಕು? ಯಾವ್ದರ ಕರ್ಮ ಮಾಡ್ಬೇಕು. ಯಾವ ಕರ್ಮ? ಆತ್ಮ ನಿಮ್ಮನ್ನು ನೀವು ತಿಳ್ಕೊಳ್ಳೋದು ಒಂದ ಕರ್ಮ. ಅಂತಃಕರಣ ಸ್ವಚ್ಛತೆ ಮಾಡ್ಕೋಬೇಕಾಗ್ತಾನ. ಮೊದಲ ಕೆಲಸ ಮಾಡ್ಕೊ. ಎಲ್ಲ ಕೆಲಸ ಬಿಟ್ಟು ಅಂತಃಕರಣ ಪರಿಶುದ್ಧಿಗಾಗಿ ಪ್ರಯತ್ನ ನಿರಂತರ ನಡಿಬೇಕು. ಇದಕ್ಕಾಗಿ ಬಿಟ್ಟು ಬಿಡದೆ ಮಾಡುವಂತ ಕರ್ಮ ಅಂತಾರೆ. ಹಿಂಗದೆ ನಿತ್ಯ ಕರ್ಮವ ಮಾಡಲು. ಬಿಟ್ಟು ಬಿಡದ ನಿತ್ಯ ಕರ್ಮ ಅಂದ್ರೆ ತನ್ನನ್ನು ತಿಳ್ಕೊಳ್ಳುವಂತ ಪ್ರಯತ್ನ. ಆತ್ಮ ಸುವಿಚಾರವನ್ನು ಅನ್ನುವಂತಹ ಬಸಿತವನ್ನು ಬುದ್ಧಿ ಎಂಬ ಮುಕುರಕ್ಕೆ ತಿಕ್ಕಿ ವಿಷಯದ ಮಲಿನಂಗಳೇ ವಿಷಯದ ವ್ಯಾಮೋಹ ಕಡಿಮೆ ಕೋತ ಬರ್ತದೆ. ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗ ನೀವು ತೊಡಗಿದೆ ಅಂದ್ರೆ ನಿರಂತರವಾಗಿ ನಿನ್ನ ನೆನಪಿನ್ಯಾಗ ನೀ ಇದ್ರೆ ಆರಾಮಿರ್ತಿ. ಅನ್ಯದ್ರ ನೆನಪು ಮಾಡ್ಕೊಂಡು ಆರಾಮ್ ಕೆಡಿಸ್ಕೊತೀನಿ. ಎಲ್ಲಾರು ಹೋಗ್ಬೇಕಾಗಿತ್ತಾನೆ ನಿನ್ನ ನೆನಪು ಮಾಡ್ಬೇಕಾಗ, ಯಾರನ್ನಾರ ಕೇಳ್ಬೇಕಾಗಿತ್ತಾನೆ, ನಿನ್ನ ನೀ ತಿಳ್ಕೊಬೇಕಾರೆ ಏನಾರ ಮಾಡ್ಬೇಕಾಗಿತ್ತಾನೆ. ಯಾವಾಗಲೂ ಇಲ್ಲದ್ದಾದ್ರೆ ಅದನ್ನ ಇನ್ನೊಬ್ಬರಂತೇಳಿ ಕೇಳಿ ತಗೋಬೇಕಾಗಿತ್ತು. ಯಾವಾಗಲೂ ರೆಡಿ ಇದ್ದದ್ದು ಸಿದ್ಧವಾಗಿರ್ತಕ್ಕಂಥ ವಸ್ತು. ಅದ್ರ ಕಡೆ ಲಕ್ಷ್ಯ ಇಲ್ಲದಕ್ಕೆ ನಮ್ಗೆ ಅದು ಅನುಭವ ಕೊಡುವಂಥದ್ದು. ಅಂತೇಳಿ ಇದ್ರೂ ಅದು ನಮಗೆ ಗೊತ್ತಾಗಲ್ಲ. ಸಾಕಷ್ಟು ಐತಿ ನಿಧಿ ನಿನ್ನಲ್ಲಿನ ಜ್ಞಾನ ನಿಧಿ ಸಂಪತ್ತು. ಅದು ಕಿಂಚಿತ್ತು ದೃಷ್ಟಿಗೆ ಬೀಳೋದು ಅಂದಾರ. ಏನು ಗೊತ್ತಾಗವಲ್ದು ಬಿಡ್ರಿ. ಅದು ನಮ್ಗೆ ಆರಾಮ್ ನನ್ನಲ್ಲಿ ಐತಿ ಅನ್ನೋದು ಗೊತ್ತಾಗವಲ್ದು. ಅನ್ಯದ್ರ ಹುಡುಕ್ಸಿಳಕ್ ಬಳಲ್ತಿದ್ದೀನಿ ಕೆಲಸ ಐತಿ. ಬಳಲಿಕ್ಕೆ ತಪ್ಪಬೇಕಾಗಿತ್ತು ಅಂದ್ರೆ ನಿನ್ನಲ್ಲಿ ಐತಿ. ನೀ ಯಾರು ಮೊದಲು ನೋಡ್ಕೊ. ನೀನ ಆ ನಿಧಿ, ಆತ್ಮಾನಂದ ನಿಧಿ ನೀನ ಅದಿಯೋ. ಸಂಪತ್ತು ನೀನ ಅದಿ ಅನ್ನೋದನ್ನ ಅನುಭವದಿಂದ ನೋಡ್ಕೊ. ಅದನ್ನ ನೋಡ್ಬೇಕಂದ್ರೆ ಇದು ಇಂದ್ರಿಯಗಳ ವ್ಯಾಪಾರ, ವ್ಯಾಪಾರ ಬಂದ್ ಮಾಡ. ಮನೋ ನಿಗ್ರಹ, ಇಂದ್ರಿಯ ನಿಗ್ರಹ ಮಾಡ್ಕೊ. ಮನ ಬುದ್ಧಿಗೆ ಅದು ನಿಲ್ಕಲಾರದು. ಮನಸ್ಸು ಮತ್ತು ಇಂದ್ರಿಯಗಳಿಗೆ ನಿಲ್ಕಲಾರದು. ಬಹಿರ್ಮುಖ ವೃತ್ತಿಗಿದೆ ಎಂದು ಅನುಭವ ಬರುದಿಲ್ಲ ಅಂತ. ಅಂತರ್ಮುಖ ವೃತ್ತಿ ಒಳಗ ನೋಡ್ಕೊಂಡಾಗಿದೆ ಅನುಭವ ಬರ್ತದೆ. ನಾವು ಅಂತರ್ಮುಖಿ ಆಗಾಕ್ ತಯಾರಿಲ್ಲ. ಬಹಿರ್ಮುಖ ವೃತ್ತಿ ಒಳಗ ಸುಖ ಅದ ಅಂತ ತಿಳ್ಕೊಂಡು ಅದ್ರ ಬೆನ್ನೈತಿ ಜನ್ಮ ಜನ್ಮಾಂತರ ತಿರ್ಗಾಕತ್ತೀವಿ. ಯಾವಾಗ ವೃತ್ತಿ ಬಹಿರ್ಮುಖ ವೃತ್ತಿ ಒಳಗೆ ಉದಾಸೀನ ಅಥವಾ ವೈರಾಗ್ಯವನ್ನು ಹೊಂದಿ ಅಂತರ್ಮುಖಿ ಆಕೈತಿ, ಯಾವಾಗಿದ ಅನುಭವ ಆಗಕ ಶುರುವಾಗ್ತೈತಿ. ಎಲ್ಲ ಒಳಗ ಅಂತರಂಗದ ದುಡಿಕೆದು ಒಳಗಿನ ಕೆಲಸ ಅಂದಾರ.
ಹೊರಗೆ ಏನು ಮಾಡೋ ಕೆಲಸ ಇಲ್ಲ. ಏನ್ ಹೊರಗೆ ಅದನ್ನು ಮಾಡೀನಿ ಇದನ್ನು ಮಾಡೀನಿ, ಏನು ಮಾಡಿದ್ಯಾರ ಇಲ್ಲಿ ತನಕ? ಏನಾಗೈತೆ ನೋಡ್ಕೊ. ಎಲ್ಲರೂ ಅದನ್ನ ಮಾಡ್ತಾರಲ್ಲ, ಹೊರಗೆ ಏನಾರು ಮಾಡ್ಕೊಂತ ಕುಂಟಾರ. ಹೊರಗನ್ನ ಪೂಜಿಸಿ ಹೊರಗಾಗಿ ಹೋದರಲ್ಲ, ನಿಜವನ್ನು ತಿಳಿಲಿಲ್ಲ ಅಂತ. ಕಾಯಿ ಹೊಡೆದ್ನ, ಕರ್ಪೂರ ಹಚ್ಚಿನಿ, ಧೂಪ ದೀಪ ಹಾಕಿನಿ, ಏನೇನು ಮಾಡೀನಿ, ಹೊರಗೆ ಏನೇನು ಒಂದನ್ನು ಕಂಡು ಒಂದು ನಾವು ರೂಢಿಪ್ಪ, ಹಂಗ ಹೋಗ್ಬಾರ್ದಪ್ಪ. ಕಾಯಿ ತಗೊಂಡು ಹೋಗು, ಹಣ್ಣು ತಗೊಂಡು ಹೋಗು, ಹೌದಿಲ್ಲ? ಅದೇನು ತಿಂತೈತೆ, ಅದಕ್ಕೆ ಅವಶ್ಯಕತೆ ಐತೆ? ಚಿನ್ನವ್ರಿಗೆ ಕೊಡಾಕ್ತಾ ಇರಲಿಲ್ಲ, ಹೌದಿಲ್ಲ? ಅದನ್ನು ಕೊಡೋಂಗಿಲ್ಲ. ಮತ್ತೆ ದಿನ ತಂತದ್ದೆಲ್ಲ ತಿನ್ಕೊಂತ ತಿನ್ನಾಕೈತಿ ಅಂದ್ರೆ ಯಾರು ಅದನ್ನ ಕೊಡಾಕ್ ಹೋಗುದ್ರ? ಹೌದಿಲ್ಲ? ನಮಗ ಬರ್ತೈತಿ ಅಂತ ತಿಳ್ಕೊಂಡು ಹೊಕ್ಕಿನಿ ಮತ್ತ. ಅದಕ್ಕೆ ಶಾನೆ ಆದ ಮನುಷ್ಯ ಈ ಭೌತಿಕ ಜಗತ್ತಿನ ಕಡೆಲ್ಲ ಕೊಡಾಕ್ ಹೋಗ್ಬಾರ್ದು. ವಿವೇಕವಂತ ಅವನು ಕೊಡಾಕ್ ಹೋಗುದಿಲ್ಲ. ಅವಿವೇಕಿಗಳು ಇದ ಸುಖರೂಪ ಅಂತ ತಿಳ್ಕೊಂಡು ಗಟ್ಟಿಯಾಗಿ ಇದ ಖರೆ ಅನ್ನು ತಿಳುವಳಿಕಿದ್ದವ್ರು ಇದ ಬೇಕಾಗೈತೆ. ನಿಮಗೆ ಬಾಳೆನೇ ಬೇಕಾಗೈತಿ, ಹೋಗಿ ನಿಮ್ಗೆ ಆರಾಮ್ ಇರೋದು ಬೇಕಾಗಿಲ್ಲ ಅಂತಿದ್ರು ಅಜ್ಜ. ಎಷ್ಟು ಅನುಭವ ಪೂರ್ವಂಗೆ ಹೇಳಿದ್ರು ಮತ್ತು ಬಾಳೆನ ಹೆಸರು ಬಿಡು ಬಿಡು ಪುರುಷತ್ರಿ, ನನಗೆ ಆದಾಗೈತೆ, ನನಗೆ ಇದಾಗೈತೆ. ಏನಾಗೈತೆ? ಕರ್ಮಕ್ಕೆ ಅನುಸಾರವಾಗಿ ಆಗೈತೆ. ಅದ ಸಿದ್ಧಾಕ್ ಬರೋದಿಲ್ಲ. ಅದನ್ನ ಸುಮ್ಮನೆ ಅನುಭವಿಸೋದು, ಬೇರೆ ಪರಿಹಾರ ಅದಕ್ಕಿಲ್ಲ. ಎಂತೆಂಥ ಸಾಹಸಿಗಳು, ಪಿರಿದು ಸಾಹಸಿಗಳೇನಿಪ್ಪ ರಾಮ ನಡ ಪಾಂಡವಾಳು ಕಲಿಕೆ ಸಿದ್ಧಾಕ್ ಬರೋದಿಲ್ಲ. ಅದು ಬಿಟ್ಟು ಪಾನ ಹೆಂಗೆ ತಕ್ಕೊಳಿಕ್ ಬರೋದಿಲ್ಲ. ಮಾಡಿದ ಕರ್ಮ ನಾವು ಅನುಭವಿಸ್ಬೇಕು. ಅದನ್ನ ಅನುಭವಿಸಕ್ಕೆ ಬಂದದ್ದು ಇದು ಜನ್ಮ. ಸಾಲ ತೀರ್ಸಕ್ ಬಂದೇವಿ, ಅದನ್ನ ಸುಮ್ಮನೆ ತೀರ್ಸಿ ನಿಜವನ್ನ ತಿಳ್ಕೊ. ಇದು ಹೋಗೋದ್ರೊಳಗಾಗಿ ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡಿಕೊಂಡ್ರೆ ನಿನಗೆ ಲಾಭ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಲಾಭ ನೀವು ಮಾಡ್ಕೊ. ಸುಮ್ಮನೆ ಮತ್ತು ಮೊದಲಿನ ಇದ್ರಾಗ ಬೆನ್ ಹತ್ತಿ ಅದ ಸೆಳುವಿಗೆ ಹೊಕ್ಕಿನಿ. ಮತ್ತು ಎಲ್ಲೋ ಒಬ್ಬವ ಮಹಾತ್ಮರು ಹೇಳಿದ ಮಾತಿನ ಮ್ಯಾಗ ನಂಬಿಕೆ ಇಟ್ಕೊಂಡು ಅಂತರ್ಮುಖ ವೃತ್ತಿ ಒಳಗೆ ಆನಂದದ ಅನುಭವ ಮಾಡ್ಕೋಬೇಕು. ನಾವು ಕಶ್ಚಿದ್ದೀರಹ ಅಮೃತತ್ವ ನಿಶ್ಚಿನ್ ಆವೃತ ಚಕ್ಷು ಆತ್ಮಾನಮೈಕ್ಷತ್. ತನ್ನೊಳಗೆ ತಾನು ಆನಂದದ ಅನುಭವ ಮಾಡ್ಕೋಬೇಕು. ನಾವು ಎಲ್ಲೋ ಒಬ್ಬವ, ಕೋಟಿ ಕೋಟಿ ಜನಗಳಲ್ಲಿ ಒಬ್ಬವ ಸಿಗ್ತಾರೆ. 199 ಅಲ್ಲ, 99 ಲಕ್ಷಕ್ಕೆ ಎಲ್ಲಿಯೋ ಒಬ್ಬವ. ಮೊದಲು ಕೋಟಿ ಜನಗಳಲ್ಲಿ ಎಲ್ಲಿ ಒಬ್ಬವ. ನಾವು 100%ನ್ಯಾಗ 90 ಅಷ್ಟು ಸಿಗುದಿಲ್ಲ. ಮೊದಲನೇವ್ರು ಅಂದ 100ಕ್ಕೆ ಕೋಟಿ ಕೋಟಿ ಜನಗಳಲ್ಲಿ ಕೋಟಿಗೊಬ್ಬ ಶರಣ ಅಂದಾರೆ. 100ಕ್ಕೊಬ್ರು ಅಂತಿದ್ರು, ಈಗ ಕೋಟಿಗೊಬ್ಬ ಶರಣ. ಶರ ಅಂದ್ರೆ ಬಾಣ, ಕಾಮನ ಬಾಣ. ಅದನ್ನು ಕಳ್ಕೊಂಡವ ಶರಣ ಅಂದ್ರೆ ಇಲ್ಲ, ಅವನಲ್ಲಿ ಯಾವ ಬಯಕೆಗಳು ಇಲ್ಲದಂತ. ಶರಣ ಅಂದ್ರೆ ಅದಕ್ಕೆ ಕಾಮನ ಕಾಟ ತಪ್ಪಿಸ್ಕೊಂಡು ಅವಾಗ ಶರಣ ಅಂತ. ಶರ ಅಂದ್ರೆ ಬಾಣ. ಕಾಮನ ಬಾಣದ ಬ್ಯಾಟಿಗೆ ನಿಲ್ಲ ಅವ್ರು ಯಾರು ಗೊತ್ತಾಗದಂಗ ಅದು ಹೂಬಾಣ ಹೃದಯದೊಳಗೆ ಬಾಕ್ ಹೋಗದಂಗ ಆಗುತ್ತೆ. ಹೌದಿಲ್ಲ? ನೆನೆಗೋಲಿನಿಂದ ನೋಯಿಸುವ ಅಲಗಿನ್ನುಂಟೆ. ಅದೇ ಕಾಮನ ಹೂಬಾಣ. ನೆನಪು ಮಾಡಿದ್ರೆ ಚುಸ್ತದೆ. ಅದನ್ನಕ್ಕೆ ನಾಶ ಮಾಡ್ಕೊಂಡು ನಾವು ಶರಣ. ಕಾಮನ ಬಾಣದ ಕಾಟ ತಪ್ಪಿಸ್ಕೊಂಡ ಶರಣ. ಅಂದ್ರೆ ಇಲ್ಲ ಕೋಟಿಗೊಬ್ಬ ಶರಣ ಅಂತ. ನೀ ಕೊಳ್ಳ ರುದ್ರಾಕ್ಷಿ ಹಾಕೊಳ್ಳೋದು, ಪಟ್ಟ ಬಿಡ್ಕೊಂಡವ ಶರಣಲ್ಲ. ಅದಿಲ್ಲ ಮಾಡ್ತಾರಲ್ಲ,
ಈ ಶಿವಶರಣರ ಅನುಕೂಲ ಶಲಿಗೆ ವಿಭತ್ತಿ ಪಟ್ಟ ಬಿಡ್ಕೊಂಡವ ಏನೇನೋ ಸೋಗ ಹಾಕೊಂಡಾಗ ಶರಣಾಗ ಸೋಗ ಅದವನು ಸೋಗಿನ ಮ್ಯಾಗಿಂದ ಶರಣಿ ಅನ್ನೋದು ಗೊತ್ತಾಕತಿ ಪಟ್ಟ ಬಿಡ್ಕೊಂಡ್ರೆ ಏನೆಲ್ಲ ಹೀನ ಕೃತಿಗಳನ್ನು ಮಾಡಿ ಮ್ಯಾಗ ಸೋಗಿನ ಯಾಪ ಸೋಗ ಹಾಕೊಂಡು ವೇಷಗಾರ ಬರ್ತಾರಲ್ಲ ಯಾಕ್ರಿ ಮಾತು ಕಲ್ಕೊಂಡು ಸೋಗ ಹಾಕೊಂಡು ಬಂದ ಕೂಡಲೇ ಶ್ರಾವಣದಾಗ ಬರ್ತಿದ್ರು ಅವ್ರು ಮೊದಲು ಇಲ್ಲ ಅವು ಮಕ್ಕಳೆಲ್ಲ ಇವು ಅದು ಅವು ಮುದಕಾಗಿ ಮುನಿ ಹಿಡಿದು ಈಗ ಯಾರು ಬರ್ದಿಲ್ಲ ಈಗ ಹೌದಿಲ್ಲ ಇಲ್ಲಿ ಅದು ವೇಷಗಾರ ಮಂದಿ ಇತ್ತು ಇಲ್ಲಿ ಒಕ್ಕುಂದ ಮೇಳ ಇತ್ತು ಒಕ್ಕುಂದಾಗಿತ್ತು ಏನ್ ಬರ್ತಿದ್ರು ಅವರು ಈಗೆಲ್ಲ ಯಾವುದು ಇಲ್ಲಿ ಮತ್ತೆ ಈಗ ಸೋಗ ಹಾಕವ್ರೆಲ್ಲ ಅವರ ಅಲ್ಲ ಮತ್ತೆ ವೇಷಗಾರ ಬಂದಾರಲ್ಲ ಇವ್ರಿಗೆ ಈ ವೇಷಗಾರಿಗೆ ಹೆಚ್ಚಾದ ಕರೆನ ಇವ್ರು ಸೋಗ ಹಾಕವ್ರೆಲ್ಲ ಆ ರೂಪ ಈ ಸೋಗ ಹಾಕವ್ರಕ್ಕೆ ಅಂದ ಅವ್ಗೆ ಅದಕ್ಕೆ ಬೇಕಾಗಿತ್ತು ಆರಾಮಿರ ಅವ್ಗೆ ಸೋಗ ಬೇಕಾಗಿತ್ತು ನಾವು ಸೋಗು ಸೋಮವಾರಕ್ಕೆ ಬಿದ್ದೆ ಅಂದ್ರೆ ಮಂಗಳವಾರ ಗಂಟು ಉಳ್ದೈತಿ ನಿನಗಂತಿದ್ದು ಇಲ್ರಿ ಅದನ್ನ ಹಾಕೊಳ್ಳಿಲ್ಲ ಅಂದ್ರೆ ನಮ್ಮನ್ನ ದಾದ ಮಾಡೋದಿಲ್ರಿ ಅಂತಾರ ಅವ್ರಿಗೆ ಆದ್ ಬೇಕಾಗಿತ್ತು ಮಾನ ಮರ್ಯಾದೆ ಆಶಯ ಇಟ್ಕೊಂಡು ಅವ ಆಶಯ ಇದ್ದ ಅವ ಸೋಗ ಹಾಕ್ತಾನ ಯಾವ ಆಶಯ ಇಲ್ಲ ಅವ್ನಿಗೆ ಸೋಗ್ ಬೇಕಾಗಿತ್ರಿ ಅವ್ನು ಜಗತ್ತಿನ ಮಾನ ಮರ್ಯಾದೆ ಆಶೆ ಇದ್ದವ ಯಾಕೆ ಸೋಗ ಹಾಕ್ಯಾನ ಅಂದ್ರೆ ಅವಾಗ ಆಶೆ ಐತಿ ಅದು ಇದು ವೇಷ ಇರ್ತೈತೆ ತೆಗಿ ಆ ಗ್ರಂಥದಾಗ ಬರ್ದಾರ ನೋಡೋನ್ ತೆಗಿ ಇಂಥದ್ದು ವೇಷ ಐತಿ ಅದಕ್ಕೆ ಹಾಕಿವೋ ಅದನ್ನ ಅಂತಿದ್ರು ಅಜ್ಜ ಅವರು ಹಿಂಗಾಗಿ ನಮ್ಮ ಊರಾಗ ಇನ್ನೂರ್ಗು ಈ ಕೆಂಪರಿಬಿ ಇದ್ರ ಅವ್ರು ಹೆದರ್ತಾರ ಇಲ್ಲಿ ಊರಾಗ ಏನ್ ನಡೆದಿಲ್ಲ ಇಲ್ಲಿ ಅಂತ ತಳಲ್ಕೆ ಬೀಳ್ತಾವ ಕೆಂಪರಿಬಿ ಇದನ್ನ ನೋಡಿದ್ವು ಸೋಗ ಬೇಕಾದಂತ ಜಗದ್ಗುರು ಅದಾನಂದ್ರ ಸೋಗ ಹಾಕ್ಯಾನಂದ್ರ ನಾವು ಆಶೆ ಬರ್ತಾವ ಏನ್ ರಾಮತೀರ್ಥ ಹರಿದು ಹೋಗೋದ್ ಬಿಟ್ರ ಅದನ್ನೆಲ್ಲ ಕೆಂಪರಿಬಿ ಎಲ್ಲ ತೆಗೆದು ಹೋಗೋದು ಬ್ಯಾಡಿದಂತೇಳಿ ಅವ್ರಿಗೆ ಮೊದಲೇಕ ಅದ ರೂಢಿ ಮಾಡಿ ದಶ ಹಾಕಿದ್ರು ಅದನ್ನ ಹಿಂದಾಗಡೆ ತೆಗೆದು ಹೋಗಿದ್ರು ಕೆಂಪರಿಬಿ ಎಲ್ಲ ತೆಗೆದು ಹೋಗೋದು ಏನ್ ಸನ್ಯಾಸಕ್ಕ ಅದು ಮಹತ್ವ ಅದು ಇಲ್ಲ ಗುರ್ತಿನ ಮ್ಯಾಗಿಂದ ಅದಿದ್ರ ಬರ್ರಿ ಅಂತಾರ ಈಗ ಯಾಕ್ರಿ ಸ್ವಾಮಿಗಳು ಅಂದ್ರೆ ಗುರ್ತು ಹಿಡಿಬೇಕು ಸೋಗ ಹಾಕೊಂಡ್ರ ಸ್ವಾಮಿ ಏನು ಸಾದಾ ಮನುಷ್ಯನ ಯಾರು ಗೊತ್ತು ಮೋಸ ಮಾಡಕ್ಕ ಅವ ನಿಜವನ್ನು ತಿಳಿದವ ಯಾ ಸೋಗನು ಹಾಕಾಕಲ್ಲ ಅರಿಯದ ಮೂಢನ ಪ್ರಿಯಗಳು ಎಲ್ಲರಿಗಿಂತ ಸಾಮಾನ್ಯ ಜನಕ್ಕಿಂತ ಸಾಮಾನ್ಯ ಆಗಿರ್ತಾನ ತನ್ನ ಗುರು ದೂರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರೆದಳು ಉಂಡುಟ್ಟು ಸಂಚರಿ ನಿಜವನ್ನು ಅರಿದ ಯೋಗಿ ಯಾಕ ನಾ ಸಾವುಕಾರದ ಅಂತ ಹೇಳಾಕ ಹೋಗೋಣ ಸಾವುಕಾರ ಇದ್ದಾವ ಇವ್ ನಾ ಸ್ವಾಮಿಗಳದೇನಂತ ತೋರ್ಸಾಕ ಸೋಗ ಹಾಕೊಂಡ್ ಸೋಗಿನ ಮ್ಯಾಗಿಂದ ನಿರ್ಣಯ ಮಾಡ್ತಿದ್ದೇನೆ ಸ್ವಾಮಿತ್ವ ಡ್ರೆಸ್ ಮೇಕತ್ ನಾಟ್ ಎ ಮ್ಯಾನ್ ಅಂತ ಪೋಷಾಕಿನ ಮ್ಯಾಗಿಂದ ನಿರ್ಣಯ ಮಾಡಕ್ಕಾಗಲ್ಲ ಏನ್ ಒಳಗಿನ ಆಂತರಿಕ ಸ್ಥಿತಿ ಏನ್ ಅದನ್ನ ಹೊಂದೋದ್ ಕೆಲಸ ಅದ ಒಳಗೆ ಯಾವುದೇ ತರದ ಇಚ್ಛೆಗಳು ಇಲ್ಲಿಲ್ಲ ಅಂದ್ರೆ ನಿನಗೆ ಅದಕ್ಕೆ ಅನುಭವ ಬರ್ತೈತಿ ಸೋಗ ಹಾಕಿ ಹೊಕ್ಕವ ನೀನು ಅಂತ ಕಣ್ ಸ್ವಚ್ಛ ಆಕೈತೇನ ಕೆಂದ ಉಟ್ರ ಸ್ವಚ್ಛ ಆಕೈತಿ ಏನು ಬೆಳೆದ ಹಾಕಿರಿ ಬೆಳ್ಳಕ್ಕಿ ಮರಿ ಹಂಗ ಆದ್ರ ಅಂತ ಕಣ್ ಸ್ವಚ್ಛ ಆಕೈತೇನ ಸೋಗ ಹಾಕಿರಿ ಅರಿವಿ ಬದಲು ಮಾಡಿರಿ ಬಟ್ಟೆ ಹಾಕೋದ್ ಕೂಡಲೇ ಮನುಷ್ಯನ ಮಾಲಿನ್ಯ ಎಲ್ಲ ಹೋಗ್ಬಿಡ್ತೈತೇನ ಅದು ಸೋಗಿನಾಗ ಐತೆ ಅದು ಸ್ವಾಮಿತ್ವ ಹೆಚ್ಚುಗಾರಿಕೆ ಯಾ ಸೋಗ ಹಾಕೊಂಡ್ರೆ ಇರ್ತೈತೆ ಹೇಳಿ ನಿಮ್ಗೆ ಶ್ರೇಷ್ಠತೆ ಜ್ಞಾನ ಆಗಿಬಿಡ್ತೈತೆ ನಿಮ್ಗೆ ಅದಕ್ಕೆ ಅಜ್ಜ ಅವ್ರು ಜಾಡಿಸ್ಬಿಡ್ತಿದ್ರು ಅಂಥವನ್ನೆಲ್ಲ ಎದಕ್ಕೆ ಬೇಕಾಗಿತ್ತು ಏನ್ ಸೋಗ ಹಾಕೊಂಡು ಕುಂತು ಎಂದ ಬಂದವನಿಗೆ ಸೋಗಿಗೂ ಸನ್ಯಾಸಕ್ಕೂ ಯಾವ ಸಂಬಂಧನೇ ಇಲ್ಲ ಎಲ್ಲಿಯೂ ಹೇಳಿಲ್ಲ ಸನ್ಯಾಸಕ್ಕೆ ಇಂಥದ್ದು ಸೋಗೈತೆ ಅಂತ ಹೇಳಿ ಬೆಂಕಿ ಅಂತದು ಕೆಂಪ ಹಾಕೋದು ಆಗ ಜ್ಞಾನದ ಗೊತ್ತಂತ ಗೊತ್ತಿಡಾಕ್ ಬರ್ತೈತೆ ಜ್ಞಾನ ಹಂಗಾರೆ ನಿನಗೆ ಜ್ಞಾನ ಆಗೈತಿ ನೋಡಿ ಹಾಕೊಂಡವ್ರಿಗೆಲ್ಲ ಆಗ್ಬೇಕಾಗಿತ್ತು ಅದು ಯಾವುದು ಇಚ್ಛಾನ ಆಗೋದಿಲ್ಲ ನಮ್ಮ ಸೋಗಿನ ವೇಷದೊಳಗೆ ಏನೆಲ್ಲ ವ್ಯವಹಾರ ನಡೀತಾವ್ರಲ್ಲ ಸಾಧು ವೇಷ ಹಾಕೊಂಡು ಸೋಗ ಹಾಕೊಂಡು ಏನೆಲ್ಲ ನಡೀತಾವ ಹೌದಿಲ್ಲ ವೇಷಭೂಷಣಗಳಿಂದ ನಿನಗೆ ಅದನ್ನು ಹೊಂದಾಕತ್ತೇನೆ ಇಂಥದ ಸೋಗ ಹಾಕಿ ಸೋಗಿನ ಸನ್ಯಾಸಿ ಬೇಡ ನಮಗೆ
ಸೋಗಿಗೂ ಸನ್ಯಾಸಕ್ಕೂ ಯಾವ ಸಂಬಂಧ ಇಲ್ಲ. ಅದಕ್ಕೆ ಮಹತ್ವ ಕೊಡಕ್ಕೆ ಹೋಗ್ಬಾರ್ದು. ತಡೆಯಲ್ಕ ಪಸಿಗೆ ಬೀಳ್ತೀರಿ ನೀವು. ಭಾಳ ಎಚ್ಚರದಿಂದ ಸ್ವಾಮಿಗಳಿದ್ದಾರೆ ಎಚ್ಚರಿಕೆ ಅಂತ, ನಾಯಿಗಳಿದ್ದಾವೆ ಎಚ್ಚರಿಕೆ ಅಂತ ಕೂಡ ಹಾಕ್ತಾರಲ್ಲ, ಹಂಗೆ ಸ್ವಾಮಿಗಳಿದ್ದಾರೆ ಎಚ್ಚರಿಕೆ ಅಂತ. ಸ್ವಾಮಿಗಳು ಅದಾರಂದ್ರೆ ಆಶೆ ಬರುತ್ತೆ. ಏನಾರ ಓದವ್ರಿಗೆ ಏನಾರ ಮಾಡಿ ನೀನು ಬಾರಿ ಅಲ್ಲಿ ಬರ್ರಿ ಇಲ್ಲಿ ಬರ್ರಿ, ನಿಮ್ಗೆ ವ್ಯವಸ್ಥೆ ಹೆಂಗೆ ಮಾಡ್ತಾರೆ. ಏನು ಇರಲಿಲ್ಲ ಅಂದ್ರೆ ನೀನು ಯಾರು ಹೊಳ್ಳಿ ಮಾತಾಡ್ಸಿದ್ರು ಅವ್ರು, ಹೌದಿಲ್ಲ? ಸರ್ವ ಪರಿಗ್ರಹ ಭೋಗತ್ಯಾಗ ಕಶ್ಯ ಸುಖಂ ನ ಕರೋತಿ ವಿರಾಗ ಅಂತ. ಎಲ್ಲ ಭೋಗಗಳ ತ್ಯಾಗದ ವೈರಾಗ್ಯ ಯಾರಿಗೆ ಸುಖವನ್ನು ಕೊಡಲಾರ. ಎಲ್ಲ ಭೋಗೇಚ್ಛೆಯನ್ನು ಪರಿತ್ಯಜಿಸುವುದರಿಂದ, ಅವೆಲ್ಲ ದೋಷದವ ದುಃಖ ಕೊಡ್ತಾವ ಅಂತ ತಿಳಿದು ಬಿಡೋದ್ರಿಂದ ಸಿಗುವಂಥ ಸುಖ ಮತ್ತೆ ಅದರೊಳಗೂ ಸಿಗುವುದಿಲ್ಲ. ಮಾಡಿ ನೋಡು, ಬಿಟ್ಟು ನೋಡು, ಅದನ್ನು ತಿಳಿದ ಅದ್ರಾಗ ಏನೂ ಇಲ್ಲ. ಅದನ್ನು ಮಾಡಿದಿದ್ದನು ಆಯ್ತು. ಅವನು ಸಂಗ್ರಹ ಮಾಡೋದು, ಆ ವಿಷಯ ಸಂಪರ್ಕ ಮಾಡೋದ್ರಿಂದ ನಿನಗೇನಿಲ್ಲ, ಜನ್ಮ ಜನ್ಮಾಂತರ ಮಾಡ್ಕೊಂತ ಬಂದಿಯಲ್ಲೋ. ವಿಷಯ ಸಂಗ್ರಹ, ವಿಷಯ ಭೋಗ, ಅದ್ರಾಗ ಒಂದಿಟ್ಟು ಕಿಂಚಿತ್ತು ನಿನಗೆ ನೆಮ್ಮದಿ ಇಲ್ಲ. ಪದ ಅಂತಿಲ್ಲ, ಸುಳ್ಳು ಈ ಸಂಸಾರ ಸುಖ ಇಲ್ಲೋ ಇದರೊಳು ದೂರ ಅಂತ, ಚೂರ ಇಲ್ಲೋ ಅಂತ ಪದ ಅಂತಿ ಜಿಗದ. ಯಾಕ್ರಿ ಮತ್ತ ಅದ್ರ ಬೆನ್ನು ಹತ್ತಿ ಹೋಗಿ ಸುಳ್ಳ ಯಾಕೆ ಬಿಡ್ತಿದಿ ಗೋರ ಅಂತ ಪದ ಅನ್ನೋದಿಲ್ಲ. ಸುಡುಗಾಡು ನಿನ್ನ ಮನಿ ಮಾರ ಅಂತ. ಗಂಡರು ಮಕ್ಕಳು ಇವರು ಯಾರ, ಎಳೆದೋ ಇವರು ನಿನ್ನ ಯಮನವರ ಅಂತ. ಇಷ್ಟೆಲ್ಲ ಕೇಳಿ ಹೇಳಿ ಮತ್ತು ಅದು ವ್ಯಾಮೋಹ ಹಾಡಿರ ಬಾರ್ಸಿರ ಅರ್ಥ ಹೇಳಿರ ಹೋಗ್ತಂತ. ಆಂತರಿಕವಾಗಿ ಬೇಕಿದ ಅಭ್ಯಾಸ, ವಿವೇಕದಿಂದ ಅವನ್ನೆಲ್ಲ ಹೊಡೆದಾಕೋ ಪ್ರಯತ್ನ ಮಾಡು. ವಿವೇಕದ ಬೆರೆಸಿ ನೋಡು. ವಿವೇಕ ಯಾವಾಗ ಉದಯ ಆಕೈತಿ, ಅವಾಗ ನಿನ್ನಲ್ಲಿ ದೋಷ ದರ್ಶನ ಆಕೈತಿ. ವಿಷಯ ದೋಷ ದರ್ಶನ, ವಿಷಯ ದೋಷ ದರ್ಶನ ಆದಾಗ ನಿನಗೆ ವೈರಾಗ್ಯ, ವಿರತಿಗೆ ಬೀಜ ಅದ. ವಿಷಯ ದೋಷ ದರ್ಶನವೇ ವಿರತಿಗೆ ಬೀಜ ಅಂತ. ವಿರತಿ ಬಂದತೆ ನನಗೆ ಗೊತ್ತೇನೋ, ಅವಾಗೆಲ್ಲ ಹರಿದಾಟ ಬಂದಾಕೈತಿ. ನುತಿವ್ಯಕ್ತ ಶಮೆ ತಾನೇ ಸೂಚನೆ ಅಂತ. ವಿಷಯ ವಿರತಿಗೆ ಬಂದೈತಿ ಅಂದ್ರೆ ಶಮೆ ಅಂದ್ರೆ ಮನೋ ನಿಗ್ರಹ ಆಗಿರುತ್ತೆ. ಮನಸ್ಸು ಎತ್ತೋ ಹೋಗುದಿಲ್ಲ, ಯಾವ ವಿಷಯದ ಕಡೆಗೂ ಹೋಗುದಿಲ್ಲ. ವಿರತಿ ಬಂದೈತಿ ಅಂದ್ರೆ ಹಿತವಿದ ಹಿತವೆಂಬ ತಿಳಿವಿಗೆ ವಿಷಯ ವಿರತಿಯ ಸೂಚನೆ. ವಿಷಯ ವಿರತಿಗೆ ನುತಿವ್ಯಕ್ತ ಶಮೆ ತಾನೇ ಸೂಚನೆ. ಶಮೆಗೆ ಸನ್ಮುಕ್ತಿ ಪದದೊಲುಮೆ ಸೂಚನೆ ಅಂತ. ಸನ್ಮುಕ್ತಿ ಪದದೊಲುಮೆಗೆ ಗುರುಪಾದ ಸೇವೆಯ ಸೂಚನೆ ಅಂತ. ಗುರುಗಳ ಸೇವಾದಾಗ ಅವ ತೊಡಗ್ತಾನ. ಗುರುಪಾದ ಸೇವೆಗೆ ನಿಗಮಗಳು, ವೇದ ಉಪನಿಷತ್ತುಗಳನ್ನು ಅಧ್ಯಯನ ಮಾಡ್ತಾನ. ಸೇವಾ ಮಾಡೋದಂದ್ರೆ ಗುರು ಸೇವಾದ ತೊಡೋದು ಅಂದ್ರೆ ಅವ್ರು ಹೇಳಿದಂಥ ಇರುವಿನ ಕಡೆ ಲಕ್ಷ್ಮಣ ವೇದ ಉಪನಿಷತ್ತುಗಳ ಅಭ್ಯಾಸ. ನೀನೇ ಬ್ರಹ್ಮ ಸ್ವರೂಪ ನಿದ್ದೆ ಅನ್ನೋದನ್ನು, ತತ್ವಮಸಿ ಅಯಮಾತ್ಮ ಬ್ರಹ್ಮ ಪ್ರಜ್ಞಾನಂ ಆನಂದ ಬ್ರಹ್ಮ ಮಹಾವಾಕ್ಯಗಳ ಅನುಸಂಧಾನ ಮಾಡ್ಕೊಂತೇವೆ. ಗುರುಪಾದ ಸೇವೆಯೊಳಗೆ ತೊಡಗುದಂದ್ರೆ ಅವ್ರು ಹೇಳಿದಂಥ ವಿಚಾರಗಳನ್ನು ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು, ಅಭ್ಯಾಸದಾಗ ತೊಡಗೋದು. ಗುರುಪಾದ ಸೇವೆಯನ್ನು ತೊಡಗೋ ಭಾಳ ದುರ್ಲಭ. ಇಲ್ಲಿ ನಾವು ಟೈಮ್ ಹಾಕತ್ ಬಿಡ್ರಿ ಇನ್ನು ಅಂತೀವಿ. ಯಾಕ್ರಿ ಬಿಟ್ಟುಕೊಟ್ಟು ಓಡಕ್ಕೆ ಮತ್ತು ಬಾಳೆ ದೇಶನ ಅದನ್ನೆಲ್ಲ ಮರ್ತು, ಜಗತ್ತಿನ ಆಗುಗಳನ್ನೆಲ್ಲ ಮರ್ತು ಇದ ಅಭ್ಯಾಸದಾಗ ತೊಡಬೇಕು. ನಾವು ಗುರುಪಾದ ಸೇವೆಯೊಳಗೆ ತೊಡಬೇಕು. ಎಲ್ಲವೂ ಹೋಗಲಿ ಆತ್ಮ ಒಂದೇ ಉಳಿಯಲಿ ಅಂತ ಉತ್ಕಟ ಇಚ್ಛೆ ಉಳ್ಳವ ಅಂತವ್ರು ಯಾರು ಅಂತ.
ನನಗೆ ಅದು ನಾಟಕ ಆಗ್ಬೇಕು, ಇದು ನಾಟಕ ಆಗ್ಬೇಕು. ಏನ್ ಬಿಡ್ರಿ, ಎಲ್ಲ ಇದು ನಮ್ಗೆ ಓದ್ತಿದ್ದು ನಮ್ದು ಇದು ಅಂತ ಅಳಕ್ ಶುರು ಮಾಡ್ತೀವಿ. ತಡೆಯಲ್ಲಿ ಕೇಳಕ್ ಶುರು ಮಾಡ್ತೀವಿ. ಹೋಗುತ್ತೆ ಅಂದ್ರೆ ನನಗೆ ಏನ್ ಮಾಡ್ಲಿ, ನನ್ನ ಮನಿನ ಮುರಿತು ಯಪ್ಪ. ಶಿವಾನಂದ ಅಜ್ಜವ್ರು ಇದ್ದಾಗ ಯಪ್ಪ ನನ್ನ ಮನಿ ಮುರಿತು. ನೀ ಎಲ್ಲಿದ್ದೆ? ಹೊರಗಿದ್ದೇನ? ಮನಿ ಮುರಿದಾಗ ನೀ ಒಳಗಿದ್ದೇವ? ಹಂಗಲ್ರಿ ಅಪ್ಪ, ನಾನು ಏನ್ ಸತ್ತಳ್ರಿ ಹಿಂಗ ಹಂಗಂತವ್ರು. ಏನ್ ಸತ್ತಳ್ರಿ, ನನ್ನ ಮನಿನ ಮುರಿತು. ಅದ ಹೌದಿಲ್ಲ, ನಾವು ಏನ್ ಸಾಯ್ಬಾರ್ದು, ಸಾಯು ಹಿಂದ್ ಸಾಯ್ಬಾರ್ದು ಅಂದ್ರೆ ಹೆಂಗ್ಲಿ? ಸಾಯು ಗಂಡ ಸಾಯ್ಬಾರ್ದು ಅಂದ್ರೆ ಸಾಯು ಮಕ್ಳು ಸಾಯ್ಬಾರ್ದು ಅಂದ್ರೆ ಹೆಂಗ? ಸತ್ತು ಹೋಗು ಗಂಡನ ಒಲಿಯಾಗ ಹೋಗಿ ಇಕ್ಕದನ ಅಕ್ಕ ಮದೆ ಹೇಳಿಲ್ಲ, ಸಾವು ಕೊಡುವ ಗಂಡನ ಒಯ್ದು ಒಲಿಯಾಗಿ ಇಕ್ಕದನ, ಸತ್ತು ಹೋಗು ಗಂಡನ ತಗೊಂಡಿ ಹೌದಿಲ್ಲ? ಅಂತ ಗಂಡನ್ ತಗೊಂಡು ಸಾವಿಲ್ಲದ ಕೇಡಿಲ್ಲದ ಚಲುವಂಗ ಅವನು ಒಲಿದನವ್ವ ಅಂತ. ಎಂದೂ ಸಾವಿಲ್ಲದಂತ ಅಂತ ಇರುವಿನ ಸ್ಥಿತಿಯನ್ನು ನಾನು ಅನುಭವ ಮಾಡ್ಕೊಂಡಿದ್ದೆ. ಅನಂತ ಜನ್ಮ ತಪ್ಪಿಸಿದ್ದೆ ನೋಡ, ಹರಣಿ ಗಂಡನಾಗಬೇಕು. ಚಿತ್ತದ ತಾಪವನ್ನು ಹರಣ ಮಾಡುವಂತಹ ಜ್ಞಾನ, ಅದನ್ನು ಪಡಿಬೇಕಂತ ಅನಂತ ಜನ್ಮ ತಪ್ಪಿಸಿದ್ದೆ ನೋಡ. ಹೌದು, ಅನಂತ ಜನ್ಮಗಳ ಪ್ರಯತ್ನ ಬೇಕಾಗಿತ್ತು. ಅಕ್ಕ ಮಾಡಿ ಸಾಮಾನ್ಯ ಇದಲ್ಲ. ಅಂತ ಒಂದು ದೃಢ ವೈರಾಗ್ಯ ಬರುವುದಂದ್ರೆ ಬಹಳ ಕಠಿಣ. ಎಲ್ಲ ಮಹಾತ್ಮರು ಆ ಅಭ್ಯಾಸ ಮಾಡಿದಾಗ ಅದನ್ನು ಹೊಂದಕ್ಕೆ ಸಾಧ್ಯ ಐತಿ. ನಿರಂತರ ಪ್ರಯತ್ನ ಹಗಲಿರುಳೆನ್ನದೇ ಅದ ಅಭ್ಯಾಸದಾಗ ತೊಡಗಿತ್ತು. ಈ ಶರೀರ ಚರಿತಾರ್ಥದ ಬಗ್ಗೆ ಚಿಂತೆ ಮಾಡಲಿಲ್ಲ. ಹಸಿವೆಯಾದೊಡೆ ಭಿಕ್ಷಾನ್ನಗಳುಂಟು, ಕೃಷಿಯಾದೊಡೆ ಕೆರೆಬಳ್ಳಗಳುಂಟು, ಮಲಗಲು ಪಾಳು ದೇಗುಲಗಳುಂಟು, ಆತ್ಮ ಸಂಗಾತಿ ನನ್ನ ಚೆನ್ನ ಮಲ್ಲಿಕಾರ್ಜುನನುಂಟು. ಅಂದ್ರೆ ಆತ್ಮ ನನಗೆ ವಿಶ್ವಾಸ ಐತಿ, ನನ್ನಲ್ಲಿ ನನಗೆ ವಿಶ್ವಾಸ ಐತಿ. ಏನು ಯಾರು ಇಲ್ಲ, ನನಗೆ ನನ್ನಲ್ಲಿ ನನಗೆ ವಿಶ್ವಾಸ, ಆತ್ಮ ವಿಶ್ವಾಸ ಇದ್ದವರು ಎದಕ್ಕೂ ಹೆದರುವುದಿಲ್ಲ ಅವರು. ಏನು ಕ್ರೂರ ಮೃಗಗಳಿದ್ರಾಗ ಅಭ್ಯಾಸ ಕುಂತಳಕ್ಕೆ ಹೌದ್ರ ಅಡಿವ್ಯಾಗನ ಅವಾಗ ಇಷ್ಟೊಂದೆಲ್ಲ ಅನುಕೂಲ ದಾರಿ ಸಹಿತ ಇದ್ದಿದ್ದಿಲ್ಲ, ಕಾಡು ಇದ್ರಾಗ ಹೌದಿಲ್ಲ. ಅವಾಗ ಶರೀರ ಖಬರ್ ಇರಲಿಲ್ಲ ಹೆಂಗ್ ಕುಂತಿದ್ದನು ಅವಾಗ. ಏನ್ ಸಾಮಾನು ಕಡಿಮೆ ಇದ್ದಷ್ಟು ಪ್ರಯಾಣ ಸುಖಕರ ಆಕೈತಿ ನೋಡ್ರಿ. ಲಗೇಜ್ ಭಾಳ ಇತ್ತಂದ್ರೆ ನಿನ್ನ ಪ್ರವಾಸ ಎಲ್ಲ ತೊಂದ್ರಿ. ನನ್ನ ಹೇರುವುದು ಇಳುವುದು, ಹೇರುವುದು ಇಳುವುದು. ಅದ್ರಾಗ ಇವತ್ತು ಇಷ್ಟೇ ಯಾಕೆ ಸಾಮಾನು ತಗೊಂಡಿವ, ಇವೆಲ್ಲ ಬೇಕಾ? ಇವು ಕೈ ಚೀಲನು ಬೇಕಾ, ಅದು ಬೇಕಾ? ಇವನ್ನೆಲ್ಲ ತಗೊಂಡು ಅದಕ್ಕೆ ಬೇಕಾಗಿತ್ತು. ಜೋತಾಡ್ಸ್ಕೊಂತ ಹೋಗುದು ಯಾಕ್ರಿ? ಅವ್ಕೂರ್ ಕೂಡ ಅವನು ತಗೊಂಡು ಎದಕ್ ಬೇಕಾಗೈತಿ? ಅವನು ಏನ್ ಇರ್ತೈತಿ ಆ ಟೈಮ್ನಾಗ ಹೆಂಗ್ ಯಾಕ್ರಿ? ಯಾವ ಉಪಾಧಿಗಳೂ ಬೇಡ. ನಾವು ಎಲ್ಲ ಉಪಾಧಿಗಳ ಸಂಘವನ್ನು ಪರಿತ್ಯಜಿಸು, ಬಿಡವನ್ನೆಲ್ಲ. ಏನ್ ನನಗ ನೀಡಸ್ಕೊಳಕ್ ತಾಟ್ ಬೇಕಂತ ಹಂತೇಲಿ ಇಟ್ಕೊಂಡು ಅದು ಕಡಿತ ಅಂದ್ರೆ ಮರಗ್ತೈತಿ. ನನ್ನ ತಾಟ್ ಎಲ್ಲಿ ಹೋತು ಅಂತ ಯಾರು ತಗೊಂಡ್ರಿ ಅಂತ ಜಗಳಾಡ್ತೈತಿ ಅದು. ಮತ್ತೆ ಹೌದಿಲ್ಲ, ಅದು ಬೇಡ ಅಂತ. ಹೌದಿಲ್ಲ, ಯಾ ಲಗೇಜನು ಬೇಡ. ಕರತಲ ಭಿಕ್ಷಾ ತರುತಲ ವಾಸ ಅಂತ. ಕೈಯೊಳಗನ ತಿನ್ಕೊಂತ ಸಿಕ್ಕದ್ದನ್ನು ತಿನ್ನು, ಗಿಡದಡಿಯಲ್ಲಿ ವಾಸ. ಹೌದಿಲ್ಲ, ಕರತಲ ಭಿಕ್ಷಾ ತರುತಲ ವಾಸ ಅಂತ. ಹಂಗ ಇರಾಕೈತಿ. ಭಾಳ ಕಠಿಣ ಅದ. ಬಿಲ್ಡಿಂಗ್ ಕಟ್ಟಿಸ್ಬೇಕು, ಭದ್ರವಾಗಿ ಕಟ್ಟಿಸ್ಬೇಕಂತ. ಬೇಕಾದಷ್ಟು ಭದ್ರವಾಗಿ ಕಟ್ಸೇನೆ ಅಂತಂದ್ರು ಇರ್ತೈತೆ, ಭದ್ರವಾಗಿ ಇಟ್ಕೊಳಕ್ ಆಕೈತೆ. ಭವ್ಯ ಬಂಗ್ಲೆ ಕಟ್ಸಿದಪ್ಪ, ಎಂಥದ್ದು ಎಲ್ಲಾರು ಇಂಥದ್ದು ಸೌಕಾರ ಯಾರು ಕಟ್ಸಿಲ್ಲ ನಮ್ಮ ಇದ್ರಾಗ. ಸುತ್ತಮುತ್ತಲು ಯಾರು ಆಗಿಲ್ಲ ಬಿಡಿ ಇಂಥ ಬಿಲ್ಡಿಂಗ್. ಓಪನಿಂಗ್ ಇಟ್ಟಾಗ ಬಂದು ನಾವು ಸೌಕಾರ ಎಷ್ಟು ಖುಷಿ ಹಾಕಿದ್ದವು. ಇಂಥ ಮನಿನ ಕಟ್ಸಿಲ್ರಿ ಸೌಕಾರ ನಿಮ್ಮಂಥದ್ದು. ಎಲ್ಲ ಊಟಕ್ಕೆ ಇಟ್ಟಿದ್ದಂತ ಎಲ್ಲರಿಗೂ
ಅದಕ್ಕೂ ಒಬ್ಬ ಸ್ವಾಮಿಗಳಿಗೆ ಆಮಂತ್ರಣ ಕೊಟ್ಟಿದ್ದಂತೆ. ಅವರು ಬಂದು ಖುಷಿ ಆದಂತ ಸೌಕರ್ಯ ಭಾಳ ಚಲೋ ಐತಿಪ್ಪ ಇದು. ಆದ್ರೆ ಒಂದು ದೋಷ ಐತಿ ಇದ್ರಾಗ. ಎಲ್ಲ ವಾಸ್ತವದವ್ರನ್ನ ಕರೆಸಿ ಎಲ್ಲ ಪ್ರಕಾರ ಮಾಡಿ ಶುದ್ಧ ಮಾಡಿದ್ದು. ಇದ್ರಾಗ ಏನೂ ದೋಷ ಇಲ್ಲ ಅಂತ ಎಲ್ಲಾರು ನಾವು ಸ್ವಾಮಿ ದೋಷ ಐತೆ ಅಂದ್ರಲ್ಲ. ಈಗ ಬ್ಯಾಡ್ರಿ ಆರಾಮ ಮ್ಯಾಗ ಹೇಳ್ತಾನೆ, ಈಗ ಬ್ಯಾಡ್ರಿ ಇಲ್ಲ ನನಗೆ ನೀವು ಅಂದ ಕೂಡಲೇ ಸಮಾಧಾನ ಹೇಳೇ ಬಿಡ್ರಿ ಅದು ಏನೈತೆ ಅನ್ನೋದು. ಬ್ಯಾಡ್ ತಗೋರಿ ಆರಾಮದಿರಿ ಸೌಕಾರ ನೀವು. ಸೌಕಾರ ಒಂದಿನ ಇದು ಬೀಳ್ತೈತಿ ನೋಡ್ರಿ ಅಂದ. ಏನ್ ಬಿದ್ದು ಹೋಗೋದನಲ್ಲ. ನೀ ಎಷ್ಟು ಭವ್ಯವಾಗಿ ಭದ್ರವಾಗಿ ಕಟ್ಸೇನಂದ್ರೆ ಬಿದ್ದು ಹೋಗೋದು. ಹೌದ್ರಿ? ಕಟ್ಟಿದ್ದು ಬೀಳಾಕಬೇಕು, ಹುಟ್ಟಿದ್ದು ಸಾಯಾಕಬೇಕು. ಇದನ್ನ ಅವಲಂಬನೆ ಮಾಡ್ಕೊಂಡು ಎಂದ ಸುಖ ಒಂದು ಅರಮನಿ ಬಿಟ್ಕೊಟ್ಟು ಹೋದು ಇಲ್ಲೋ. ಎಂತೆಂತ ಭದ್ರ ಆಡೋ ಕೋಟಿ ಕೊತ್ತಳ ಕಟ್ಟಿಸಿ ಎಂತೆಂತಾವ್ ಇವನ್ನೆಲ್ಲ ಮಾಡ್ಯಾರ ನೋಡಿಲ್ಲ. ಭವ್ಯವಾದ ಬಂಗಲೆ ಅರಮನಿ ಮಾಡಿದ ಹೇಳಿ ಹೆಸರಿಲ್ದ ಬಾ. ಅಸ್ಥಿರವಾದದ್ದು ಎಲ್ಲ ಜೀವನ ಸ್ಥಿರವಾದದ್ದಲ್ಲ. ನೆಮ್ಮದಿಯಿಂದ ಇರ್ಕೊಡ್ತತೆ ನಿಂದ. ಇದ್ರ ಗೊಡವಿ ಕೈ ಬಿಟ್ಟವ್ರೆಲ್ಲ ಆರಾಮ. ಮಹಾತ್ಮರೆಲ್ಲ ಇದನ್ನ ಅವಲಂಬನೆ ಮಾಡಿದ್ರು ಅವ್ರು. ನನಗಿಂತಾದ ಬಂಗಲೆ ಬೇಕು, ಎಲ್ಲಿ ಇವ್ ನಿಲ್ಲದಿರು ಮನೆಯನ್ನು ಎಲ್ಲಿ ಇವ್ ಕಟ್ಟದಿರು ಅಂತ. ನಿಮ್ಮ ಸಂಬಂಧ ಮಾಡ್ಕೋರಿ, ನಮಗೆ ಅದಕ್ಕೆ ಬೇಕಾಗ ಬಂದ್ರಂತ. ನಮಗೆ ಅವಶ್ಯಕತೆ ಇಲ್ಲವಲ್ಲ ಯಾವ ಆಶ್ರಮ ಅಂದ್ರೆ ಅದು ಒಂದು ಕರ್ಮ ಬಂಧನ. ನನಗೆ ಆಶ್ರಮ ಈ ಶಬ್ದದ ಅರ್ಥ ಕರ್ಮ ಬಂಧನ ಅಂತ ಮೀನಿಂಗ್ ಐತೆ. ಅದು ನನಗೆ ಬಂಧನಕ್ಕೆ ಹಾಕೋದ ನನ್ನ ಆಶ್ರಮ ಇದೆ ಹೌದಿಲ್ಲ, ನಂದಿದೆ ಅನ್ನೋದು ಅಭಿಮಾನ. ಎದರ ಅಭಿಮಾನನೂ ಇರಬಾರ್ದು. ನಿರಭಿಮಾನ ಅಂಚಿತವೇ ಮೋಕ್ಷ ಅಂದರು. ನೀವು ಎಲ್ಲಿರ್ತೀರಿ ಅಂತ ಕೇಳಿ, ನಾ ಸುಡುಗಾಡದಾಗ ಇರ್ತೇನೆ ಅಂದ್ರೆ ನಮಗೆ ಬೇಕಾಗಿಲ್ಲ, ನಿಮ್ಮ ಸಂಬಂಧ ಮಾಡ್ಕೋರಿ. ಅವನು ಎಲ್ಲರಿಗೂ ಒತ್ತಟೆ ಕೂಟ್ಕೊಂಡು ಮಾತಾಡಿ ಶ್ರವಣ ಸಾರ್ವತ್ರಿಕ ಇದೆ. ಶ್ರವಣ ಮನನ ವೈಯಕ್ತಿಕ. ಕೇಳಿದ್ದನ್ನು ಮನನ ಮಾಡ್ಕೊಂಡು ವೈಯಕ್ತಿಕ ಎಲ್ಲಿ ಬೇಕಾದಲ್ಲಿ ಕೂತ್ ಮಾಡು. ಇಲ್ಲಿ ಕೇಳಿದ ವಿಷಯಗಳನ್ನ ಮನನ ತಿಳ್ಕೊಬೇಕನ್ನೋದು ಇಲ್ಲೇ ಸಾರ್ವತ್ರಿಕವಾಗಿದನ ಪರಿಣಾಮಕತೆ. ನೀ ಅಲ್ಲೇ ಕುತ್ಕೊಂಡ ಓದೋದು ಭಾಳ ಪರಿಣಾಮ ಆಗೋದಿಲ್ಲ. ಅದ ನೋಡಿ ನೀ ಬೇಕಾದ್ರೆ ನಾನು ಅಂತೇಳಿ ಬುಕ್ ಐತ್ರಿ ಏನು ಮಾಡ್ತೇನೆ ನಾನು ಎಲ್ಲಿಕೈತಿ ನಿನಗೆ ಮತ್ತೆ ಚಂಚಲಕೈತಿ. ಅಲ್ಲಿ ಯಾವರ ಸಪ್ಳ ಕೇಳಿದ್ಕೂಲೆ ಮನ್ಯಾನು ಇವನು ಕೇಳಿದ್ಕೂಲೆ ಆ ಕಡೆ ಹೋಗ್ಬಿಡ್ತೈತಿ. ಆ ಬುಕ್ ಅಲ್ಲೇ ಇಟ್ಟು ಹೋಗ್ಬಿಡ್ತೇನೆ ಮತ್ತೆ ಅಂತೇಳಿ ಅಲ್ಲೇ ಇರ್ತೈತಿ. ಹೌದಿಲ್ಲ? ಮನಸ್ಸು ಎತ್ತಾಗ ಹೋಗ್ಬಿಡು. ಭಾಳ ಮಂಗ್ಯಾನಂತ ಮನಸ್ಸನ್ನು ಹತೋಟಿ ಇಟ್ಕೋದಂದ್ರೆ ಸಾಮಾನ್ಯ ಕೆಲಸ. ಜನ್ಮ ಜನ್ಮಾಂತರ ಪ್ರಯತ್ನ ಮಾಡ್ಬೇಕಾಗೈತೆ. ಮಂಗ್ಯಾನಂತ ಮನಸ್ಸು ಎನಿತಿದರ ಚಪರ ಚೇಷ್ಟೆಗಳನ್ನು ವರ್ಣಿಸಲಿದೇವ ಮನುವೆಂಬ ಮರ್ಕಟವ ತಾಳಲಾರೆನು ಎನಲು. ಅದನ್ನ ಮಂಗ್ಯಾನಂತ ಮನಸ್ಸು ಹಂಗೆ ಜಿಗದಾಡ್ತೈತೆ. ಅದು ಬೇಕಂತದ್ದು ಜಿಗದದ್ದೇ ಹೋಗ್ತೈತಿ. ಅಲ್ಲಿ ಸಿಗ್ತೈತೆ ಅಂದ್ಕೂಡಿ ಅಲ್ಲಿ ಹೋಗ್ತೈತಿ, ಇಲ್ಲಿ ಸಿಗ್ತೈತೆ ಅಂದ್ಕೂಡಿ ಇಲ್ಲಿ ಹೋಗ್ತೈತಿ. ಹೌದಿಲ್ಲ? ದೌಡ್ ಮೊದಲು ಪಾಳೆ ಹಚ್ತೇನೆ ನಾ ಹೋಗಿ ಸಿಗ್ತೈತಿ. ಹೌದಿಲ್ಲ? ಅದ ಮಂಗ್ಯಾನಂತ ಮನಸ್ಸಿನ ಬೆನ್ನ ಹತ್ತಿ ಜನ್ಮ ಜನ್ಮ ಅಂತ ತಿರ್ಗಾಕೈತಿ. ಸುಖ ಕೊಡ್ತೈತೆ ಅಂತ ಕೊಟ್ಟೈತೆ ಅಂತ ನೋಡ್ಕೊಂಡ. ಸುಖ ಕೊಡ್ತೈತೆ ಅಂತ ಏನೇನೆಲ್ಲ ಮಾಡಿದೀನಿ. ಹೊನ್ನು ಗಳಿಸಿದಿ, ಹಣ್ಣು ಗಳಿಸಿದಿ, ಮಣ್ಣು ಗಳಿಸಿದಿ, ಗಂಡು ಗಳಿಸಿದಿ, ಅಧಿಕಾರ ಗಳಿಸಿದಿ, ಕೀರ್ತಿ ಗಳಿಸಿದಿ. ಆರಾಮಿದ್ರೆ ಹಿಂಗಿದ್ರೆ ಆರಾಮಿರ್ತಾನಂತ. ಆರಾಮದೇನು ನೋಡು. ಕೊಟ್ಟವ ನಾವು ನಿನಗೆ ಸುಖ. ಜಗತ್ತಿನ ವಸ್ತುಗಳು ನಿನಗೆ ಸಮಾಧಾನ ಶಾಂತಿಯನ್ನು ಕೊಟ್ಟಿದ್ರೆ ಯಾಕ್ರಿ ಬಿಟ್ಕೊಟ್ಟೆ ನಿದ್ದಿಗೆ ಹೋಗೋ ಕೆಲಸ ಏನಿತ್ತು? ಇಲ್ಲೇ ವಿಶ್ರಾಂತಿ ಹೊಂದಬೇಕಾಗಿತ್ತಲ್ಲ. ಸುಖ ಕೊಡುವಂತ ವಸ್ತುಗಳು ಅದಾವನು ಈ ಜಗತ್ತಿನಾಗೆ. ಅವರು ಸಾಮಾನ ಸಾಮಾನಕ್ಕೆ ಸಾಮಾನಂತೆ ಸುಖ ಅಂತ ಕರೆದಿಲ್ಲ. ಅವಕ್ಕೆ ಜಗತ್ತಿನ ಯಾವ ವಸ್ತುಗಳಿಗೂ ಸುಖ ಅಂತ ಕರೆದಿಲ್ಲ. ಈತಿಗೆ ಈತಿ ಅಂದಾರ, ಗಂಡ ಅಂದಾರ, ಮಕ್ಕಳಿಗೆ ಮಕ್ಕಳು ಅಂದಾರ, ತಿನ್ನೋನು ಪದಾರ್ಥಗಳಿಗೆ ಹೋಳಿಗೆಗೆ ಹೋಳಿಗೆ, ಉಂಡಿಗೆ ಉಂಡೆ ಅಂದಾರ. ಸುಖ ಅಂತ ಅದಕ್ಕಾರ ಕರೆದಾರನ? ಯಾವರ ಸಾಮಾನು ಅವು ಸುಖರೂಪ ಅಲ್ಲ ಅಂತೇಳಿ ಅವಕ್ಕೆ ಬೇರೆ ಬೇರೆ ಹೆಸರಿಟ್ಟಾರ. ಸುಖಕ್ಕ ಸುಖ ಅನ್ನಕ ಬರ್ತೈತಿ ಹೊತ್ತು
ಸಾಮಾನಕ್ಕೆ ಸುಖ ಅಂತ ನಾವು ಬೆನ್ನು ಹತ್ತೀವಿ. ಯಾವ ಸಾಮಾನೂ ಸುಖರೂಪ ಅಲ್ಲ ಕೆಟ್ಟು ಹೋಗುವಂಥವಲ್ಲ, ಹಳಿಸಿ ಹೋಗುವುದಿಲ್ಲ. ಮೊದ್ಲೇಕ ಇದ್ದಾಗ ಹುರುಪು ಇದ್ದಾಗ ಉಳಿದಿಲ್ಲ ಅದು. ಮೊದ್ಲೇಕ ಹುರುಪಿದ್ದಾಗ ಉಂಡಿ ಒಳ್ಳೆ ತಾಜಾ ಇದ್ದಾಗ ತಿಂತಿ, ಏನ್ ಬರ್ಬರ್ತ ಕೆಡಾಕತ್ತಿದ್ ಪಂಚಮಿ ಉಂಡಿ ಬ್ಯಾಡ ತೆಗಿಪ್ಪ ಬೇಡ್ತೀಯಪ್ಪ ಅದನ್ನ. ಗಂಡ ಮುದುಕ ಆಯ್ತು ಅಂದ್ರೆ ಅದನ್ನೇನ್ ಮಾಡ್ತಿ, ಹಡ್ರನ್ ತಗೊಂಡು ಹೋಗ್ಲಿ ಹೆಂಡತಿ ಮುದುಕಿ ಅದನ್ನೇನ್ ನೋಡ್ತೀವಿ, ಹೋಗಿ ಇನ್ನೇನ್ ನೋಡೋದು ಅಂತಿಲ್ಲ. ಅದು ಉಳಿತೈತಿ ಪ್ರೀತಿ. ಹಾಡು ಚಾಲು ಮಾಡ್ತೀವಿ, ಅವಾಗ ಏನಪ್ಪಾ ದೇವ್ರ ಪರಮಾತ್ಮ ಸಾಕಾತ್ಪ ನನಗೆ ಇದರಿಂದ ಪಾರ್ ಮಾಡುವಂತ ಪದ ಅಂತೀವಿ. ಅವಾಗ ವಯಸ್ಸಿದ್ದಾಗ ಒಳ್ಳೆ ಹಾರಾಡಿದಿ, ಮಜಾ ಮಾಡಿದಿ. ಎಲ್ಲ ಅದು ಇಳಿಸೋತಿಗೆ ಬಿತ್ತ, ಇಳಕಲಿಗೆ ಬಿತ್ತ ಅಂದ್ರೆ ಅದಾಗಿಂದ ಏನ್ ಮಾಡ್ತೀವಿ. ಒಂದ ಹೋಗ್ತೈತಿ ಇಳಕಲಿಗೆ ಬಿತ್ತ ಅಂದ್ರೆ ಕ್ಷೀಣಕ್ಕೋಂತ ಬರ್ತಾವೆಲ್ಲ. ಚಕಡಿ ಎಲ್ಲ ವಯಸ್ಸಾಡ್ಲಕ್ಕೊಂತ ಹೋಗ್ಕೊಂಡ ಇದ್ದಾಗ ಮಾಡ್ಕೊಳಿಲ್ಲಲ್ಲೋ ಈ ಕೆಲಸ. ನಾವು ಶರೀರವಾದ ಮ್ಯಾಗ ಮಾಡ್ಕೊಳಕ್ ಬರುದಿಲ್ಲ ಇದನ್ನ. ಶರೀರ ಇದ್ದಾಗ ದೇವ್ರು ನಮಗೆ ಮುಕ್ತಿ ಕೊಡ್ತಾನಪ್ಪ ಸತ್ ಮ್ಯಾಗ. ಯಾರು ಇಲ್ಲಲ್ಲಿ, ಇಲ್ಲಿ ಮೂರು ಲೋಕದ ನಮ್ಮಪ್ಪ ನಮ್ಮವ್ವಗಳು ಯಾರೂ ಇರುವುದಿಲ್ಲ. ನಿನಗೆ ಮುಕ್ತಿ ಕೊಡಾಕ ಇದನ್ನ ಮಾಡಾಕ ಯಾರೂ ಇಲ್ಲ ಅಲ್ಲಿ. ಈಗ ನೀ ಏನ್ ಮಾಡ್ಕೊಳಕ್ ಅವಕಾಶ ಐತಿ. ನೀವು ಶರೀರ ಜೀವಂತ ಇದ್ದಾಗ ಮಾಡ್ಕೊ. ಸತ್ತ ಮೇಲೆ ಎತ್ತನದು ಮುಕ್ತಿ, ಸತ್ತು ಹೋಗದ ಮುನ್ನ ಮೋಕ್ಷದ ಗೊತ್ತು ತಿಳಿಯಂದ ಸರ್ವಜ್ಞಾನ. ಸತ್ತ ಮ್ಯಾಗ ಯಾರು ನಿನ್ ಕೇಳವ್ರಲ್ಲಿ. ಶರೀರ ಹೋತಂದ್ರ ಯಾಕ್ರಿ ಈ ಶರೀರ ಇದ ನಿನ್ನ ನಿಜ ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ಇದು ಸಾಧನ. ಇದನ್ನ ಹಾಳು ಮಾಡ್ಕೊಂಡೆ ಅಂದ್ರೆ ದೌಡ್ ಹಾಳು ಮಾಡ್ಕೊಂಡೆಲ್ಲ ಇಂದ್ರಿಯಗಳ ಚಟಕ್ ಬಿದ್ದ. ಹೌದಿಲ್ಲ? ಚಟಾಧೀನ ಆತಂದ್ರ ದೇವ್ರ ಶರೀರ ಎಲ್ಲ ಹಾಳಾಗಿ ಹೋದ. ಎಷ್ಟೋ ಶರೀರಗಳು ಹೋದಾವ ಈ ಚಟದ ಸಂಬಂಧನ ಹೋಗ್ಯಾವ, ಹಾಳಾಗಿ ಕಳ್ಕೊಂಡಿ. ಇದು ಒಂದು ಶರೀರದ ಆ ಚಟಗಳಿಂದ ಬಿಡುಗಡೆ ಹೊಂದಿ ನಿನ್ನ ನಿಜವನ್ನ ತಿಳ್ಕೊಳ್ಳಿಕ್ಕೆ ಉಪಯೋಗ ಮಾಡ್ಕೊಳ್ಳಿಲ್ಲ. ನಿನಗೊಂದು ದೇಹವಿದನು ತೊಟ್ಟು ತಪವಂತ ಗಣಶಂಭುಲಿಂಗವಾಗಿರಲಲ್ಲೇ ಮನುಜ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನು, ಕೆಡುವ ಕಾಯದ ಮೋಹವನು ಮಾನೆ. ಕೆಟ್ಟ ಹೊಂಟತಿದ ಶರೀರ, ಕೆಟ್ಟ ಹೋಗೋದ್ರೊಳಗಾಗಿ ನಮ್ಮ ಕೆಲಸ ಮಾಡಿ. ಶರೀರ ಕೆಟ್ಟ ಹೋಗೋದ್ರೊಳಗಾಗಿ ನಮ್ಮ ನಿಜ ಸ್ವರೂಪದ ಎಚ್ಚರಿಕೆಯನ್ನು ನಾವು ಯಾವನ್ನ ಭೀತ್ಯತೆ ಅಂದ್ರೆ ಈ ಶರೀರವೆಂಬ ಡೋಣಿ ಒಡೆದು ಹೋಗೋದ್ರೊಳಗಾಗಿ ಸಂಸಾರ ಸಾಗರವನ್ನು ದಾಟಿದನು. ಮತ್ತ ಪುನಃ ನೀ ಇದ್ರಾಗ ಬೀಳಬೇಡ ಅಂತ ಎಚ್ಚರಿಕೆ ಕೊಟ್ಟರೂ ಕೂಡ ನಾವು ಅದ್ರಾಗನ ಅದ ನೆನವನ್ಯಾಗ ಐತೆ ಮತ್ತು ಪುನಃ ಅದ ಭವಮಾಲಿಗೆ ಒಳಗ ಕೂತಿ. ಮಹಾತ್ಮರು ಬಂದು ಎಚ್ಚರಗೊಳಿಸಿದ್ರು ಎಚ್ಚರಗಾಗ್ತಾರೆ. ನಂಬಿಕೆ ಬೇಕಲ್ಲ. ಮಹಾತ್ಮರು ಹೇಳಿದ ಮಾತಿನ ಮೇಲೆ ಅವ್ರೇನ್ ಹೇಳ್ತಾರೆ, ಇದ ಬಾಳೆನ ಸುಖರೂಪದ ಅಂತ. ಎಷ್ಟು ಜನರಿಗೆ ಹೊಳದೈತಿ ಇದು. ಇದೆಲ್ಲ ಅನಿತ್ಯ ಐತಿ, ದುಃಖ ರೂಪಿ ಐತಿ ಅನ್ನೋ ವಿಚಾರ ಹೊಳಿಬೇಕಾದ್ರೆ ಬಹಳ ದಿನದ ಅಭ್ಯಾಸ ಬೇಕಿದೆ. ಅವಾಗ ಇದ್ರ ಕಡೆ ಲಕ್ಷ ಕೊಡ್ತಾನ. ಈ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಇದರ ಮುಕ್ತಿ ಒಲವು ನಮಗಾಕೈತಿ, ದೋಷ ದರ್ಶನ ಆಕೈತಿ. ಅವಾಗ ಬ್ಯಾಡಪ್ಪ ಇದ್ರ ಬೆನ್ನು ಹತ್ತುದಿಲ್ಲ, ಸಾಕಾತಿ ಜನ್ಮಾಂತರ ಇದರಿಂದ ತಿರುಗಿದೆ. ಇದರ ಪ್ರಾಪ್ತಿಗಾಗಿ ಏನೆಲ್ಲ ಕರ್ಮಗಳನ್ನು ಮಾಡಿದೆ ಆ ಕರ್ಮಕ್ಕನುಸಾರವಾಗಿ ಮತ್ತೆ ಜನ್ಮಗಳು ಕಾದು ಕೂತಾವ. ಮಾಡಿದ ವಿಷಯ ಪ್ರಾಪ್ತಿಗಾಗಿ ಮಾಡಿದ ಕರ್ಮ, ಆ ಕರ್ಮಕ್ಕನುಸಾರವಾಗಿ ಮತ್ತೆ ಅಂತ್ಯಂತ ಜನ್ಮಗಳನ್ನ ತಾಳ್ಬೇಕಾಗೈತಿ. ಮಾಡಿದ ಕರ್ಮಕ್ಕನುಸಾರ ಪಾಪ ಪುಣ್ಯ ಮಾಡ್ತಿಲ್ಲ, ಒಳಿತು ಕೆಡಕುಗಳನ್ನು ಮಾಡಿ ಅದ್ರ ತಕ್ಕಂಗೆ ಜನ್ಮಗಳನ್ನು ನೀವು ಹೊಂದಬೇಕಾಗೈತಿ. ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪವಾಗಿ, ಕೀಟ ಪತಂಗಾದಿಯಾಗಿ, ಪಕ್ಷಿ ಕುಲವಾಗಿ, ಮೃಗಜಾತಿಯಾಗಿ ಬಹುಬಾಧೆ ಗಲಿಸಿ ಎಷ್ಟು ಬಾಧೆ ಹೊಂತಿ, ಎಷ್ಟು ಕಷ್ಟ ಹೊಂತಿ. ಭೂತ ಪಂಚಕವಾಗಿ, ಯೋಷಧಿಯಾಗಿ, ಧಾತು ಸಪ್ತಕವಾಗಿ, ಮತ್ತೆ ತಂದೆಯಳು ಮಾತೆಯ ಸೂತಕ ರುದಿರ ರೂಪ ಆಗಿ, ಮತ್ತೆ ಈ ತನುವಾಗುವ ಅಚ್ಚರಿಯನ್ನು ಕೇಳಿ ಮತ್ತೆ ಶರೀರ ಹೆಂಗ ಬಂತಪ್ಪ ಇದು ಅಂತ
ಪಂಚಭೂತ ಸಸ್ಯಗಳಲ್ಲಿ ಇದನ್ನು ತಿಂದ ಯಾಕ್ರಿ ಭೂತ ಪಂಚಕದಿಂದ ಸಪ್ತ ಧಾತು ಎಲ್ಲ ನಿರ್ಮಾಣ ಆಗಿ ಅವೆಲ್ಲ ರೀತು ರಜಸ್ಸು ಅದರಿಂದ ಹಾಗೆ ಮತ್ತೆ ಈ ಶರೀರ ತಯಾರಾದ ಮತ್ತಿದು ಬಾಲಕ ಜರ ಜೀರ್ಣ ರೂಪ ಆಗಿ ಮತ್ತೆ ಮುದುಕಾತಿ ಮತ್ತೆ ಓತಿ ನರಕ ಆಗಿ ವಿದ್ಯಾರ್ಥಿ ಅಯ್ಯೋ ಏನು ಮತ್ತೆ ಹಿಂಗಾತಲ್ಲ ಎಷ್ಟಂತ ಮಾಡ ಅವನಿಗೆ ಹುಟ್ಟಿಟ್ಟು ಹಿಂಗೆ ಮಾಡೋದು ಇದು ಬೇಸರಾಗಿಲ್ಲ ನಿನಗೆ ಭವಮಾಲೆ ಒಳಗಾಗುವುದು ಬೇಸರ ಆಗ್ಬೇಕಲ್ಲ ಅಂದಾಗ ತಿಳಿತೈತಿ ಬ್ಯಾಡಪ್ಪ ಇನ್ನು ಪುನಃ ಇನ್ನು ಬರಬಾರ್ದು ಅಂತ ತಾಯಿ ಗರ್ಭದಾಗಿದ್ದಾಗ ಹೊಳಿತೈತಂತ ಇದನ್ನು ನರಕ ವಾಸ ಸುತ್ತು ಕಡೆ ಮಲಮೂತ್ರ ಇದ್ರಾಗ ಸಿಕ್ಕೊಂಡು ಅಲ್ಲೇ ಹೊಳೆ ಆಡ್ತಿರ್ತೈತಿ ಹಿಂಗೆ ಈ ಕುಕ್ಕಟ ಆಸನದಾಗ ಕುಂತಿರ್ತೈತೆ ಪ್ರಸೂತಿ ವಾಯು ಹೊಡೆದಾಗ ಅದು ಹೊರಗೆ ಬರ್ತೈತಿ ಅವಾಗ ಮತ್ತೆ ಅಜ್ಞಾನ ಆವರಿಸಿ ಬಿಡ್ತೈತಿ ಮತ್ತೆ ಮರ್ತು ಬಿಡ್ತೈತಿ ಅವಾಗ ಪ್ರತಿಜ್ಞೆ ಮಾಡಿದ್ದೆಲ್ಲ ಹೋಗ್ತೈತಿ ಇಲ್ಲಿ ಬರದಂಗ ಮಾಡ್ಕೋತೇನಪ್ಪ ನಾನು ಆ ಧರ್ಮಾಚರಣೆ ಒಳಗೆ ತೊಡಗಿ ಇದರಿಂದ ಬಿಡುಗಡೆ ಆಗುವಂತ ಏನಾದವಲ್ಲ ನಿಯಮಗಳನ್ನು ಅವನ್ನೆಲ್ಲ ಪಾಲನಾ ಮಾಡ್ತೇನೆ ನಾನು ಅವನು ಬಿಡುದಿಲ್ಲೇನಂತ ಎಲ್ಲದನ್ನ ಶಪಥ ಮಾಡಿದ್ದನ್ನು ಮರ್ತು ಬಿಡ್ತೇನೆ ಪ್ರಸೂತಿ ವಾಯು ಹೊಡೆದ ಮತ್ತು ಅಜ್ಞಾನದ ವ್ಯವಹಾರದಾಗ ತೊಡಗಿಬಿಡ್ತೇನೆ ಇದ ನಡೆದತಿಲ್ಲ ಇದನ್ನ ಮುಕ್ತಿ ಹೊಂದ್ಬೇಕನ್ನೋಂಗಿದ್ರೆ ನೀನು ಜ್ಞಾನವನ್ನು ಮಾಡ್ಕೋಬೇಕಾದ್ರೆ ಯಮ ನಿಯಮಗಳನ್ನು ಪಾಲನಾ ಮಾಡೋದು ಅದ್ರ ನೀತಿ ನಿಯಮಾದಿಗಳನ್ನ ಅನುಸರಿಸೋದು ನೀತಿ ವಿಧಾನ ಕರುಣವಿರಲಿ ಜೀವರುಳು ನೀತಿ ವಿಧಾನ ಯಾರಿಗೂ ಪೆಟ್ಟ ಹಚ್ಚಕ್ ಹೋಗ್ಬೇಡ ಎಲ್ಲ ದಯ ಬೇಕು ಸಕಲ ಪ್ರಾಣಿಗಳಲ್ಲಿ ದಯವಿಲ್ಲದ ಧರ್ಮವಾವು ದಯ ಅಂತ ದಯಾಮಯ ದೃಷ್ಟಿ ಬೇಕಿಲ್ಲ ಜೀವಿಗಳಲ್ಲಿ ಐತೆ ನಿನಗೆ ದಯ ನಂದೊಂದಾದ್ರೆ ಸಾಕಪ್ಪ ಯಾರನ್ನು ತಗೊಂಡು ದಯಾ ತಗೊಂಡಿ ನೋಡು ಅಂತ ಒಂದು ಸೂಕ್ಷ್ಮ ದೃಷ್ಟಿ ನಮ್ಮಲ್ಲಿ ಬರ್ಬೇಕಲ್ಲ ಮಹಾತ್ಮರಲ್ಲಿ ದಯಾಮಯ ದೃಷ್ಟಿ ಇರ್ತದೆ ಅದಕ್ಕೆ ಜೀವಿಗಳ ಕಲ್ಯಾಣ ಅವರಿಂದನೇ ಆಕಿ ಮಹಾತ್ಮರ ದಯಾಮಯ ದೃಷ್ಟಿ ಜೀವಿಗಳ ಮೇಲೆ ಬಿದ್ದ ಜೀವಿಗಳ ಕಲ್ಯಾಣ ಅದಕ್ಕೆ ಅವ್ರ ದರ್ಶನಕ್ಕೆ ಹೋಗು ಅಂತ ಹೇಳಿತ್ತು ಮೇಲೆ ಮಹಾತ್ಮರ ದರ್ಶನ ಮಾಡ್ಕೊಂತ ಇದ್ದಾನೆ ಅವ್ರ ದೃಷ್ಟಿ ನನ್ನಲ್ಲಿ ಪರಿವರ್ತನೆಯನ್ನು ಉಂಟು ಮಾಡ್ತದೆ ಹೋಗೇನು ಹೇಳಪ್ಪ ನಾನು ಭೇಟಿಯಾಗೇನು ಮತ್ತೆ ಆಗಿ ಏನ್ ಮಾಡಾಕತ್ತಿ ಬರೀ ಇಂತ ಅದನ್ನ ಕಟಕ ವೃತ್ತಿ ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಜೀವಿಗಳಿಗೆ ತೊಂದರೆ ಕೊಡೋದು ಅದನ್ನ ಬಿಡೋದನ್ನ ನೀವು ಉಪಕಾರ ಮಾಡೋನಾಗ್ಲಿಕ್ಕೆ ತೊಂದರೆ ಕೊಡಕ್ ಹೋಗ್ಬೇಡ ಇಷ್ಟಾರ ಮಾಡ ಅದ ದೇವರ ಪೂಜೆ ಎಲ್ಲ ಜೀವಂತ ಮೂರ್ತಿಗಳದಾವಲ್ಲ ಶರೀರ ಧಾರಣ ಮಾಡಿದಂಥವು ಯಾವ ಜೀವಿಗೂ ನೋವಾಗದಂಗೆ ನಡ್ಕೊಳಕಲ್ವ ಇದ ಪೂಜನ ತದೇವ ಈಶ್ವರ ಪೂಜನಂ ಯಾವುದೇ ರೀತಿಯಿಂದ ನೀನು ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ಶರೀರ ಧಾರಣ ಮಾಡಿದಂತಹ ಜೀವಿಗಳಿಗೆ ತೊಂದರೆ ಆಗದಂಗೆ ನಡ್ಕೋದ ದೇವರ ಪೂಜೆ ತದೇವ ಈಶ್ವರ ಪೂಜನಂ ಇದೇ ದೇವರ ಪೂಜೆ ಅಂತ ಒತ್ತು ಕೊಟ್ಟ ಹೇಳ್ಯಾರ ಉಳ್ಕಿದ್ದೆಲ್ಲ ಅಲ್ಲಗಳದಂಗ ಎಲ್ಲಿ ಚೈತನ್ಯ ಜಾಗೃತ ಅದ ಎಲ್ಲಾ ಜೀವಿಗಳಿಗೆ ಸಂತೋಷಗೊಳಿಸೋದು ಒಳ್ಳೆ ಭಾವ ಮನಸ್ಸಿನಾಗ ಬಂದ್ರೆ ನಿನಗ ಒಳ್ಳೇದಾಗಿತ್ತು ಕೆಡಕ್ ಭಾವ ಮನಸ್ಸಿನಾಗ ಕೆಡಕ್ ಮಾಡ್ಬೇಕನ್ನೋ ಭಾವ ಅಂದ್ರೆ ನಿನಗೆ ಮೊದಲು ಕೆಡಕಾಗಿತ್ತು ಇನ್ನೊಬ್ಬರಿಗೆ ಹಿತ ಮಾಡ್ಬೇಕಂತ ಮನಸ್ಸಿನಾಗ ಬಂದ್ರೆ ಮೊದಲು ನಿನಗ ಹಿತ ಕೆಡಕ್ ಮಾಡ್ಬೇಕಂದ್ರೆ ಬಂದ್ರೆ ನಿನಗ ಕೆಡಕ್ ನೀ ಕೆಟ್ಟ ಇನ್ನೊಬ್ಬನು ಕೆಡಿಸು ಅವನು ಕೆಡಿಸ್ಬೇಕಂದ್ರೆ ಮೊದಲು ನೀನ ಕೆಟ್ಟಿರ್ತೀವಿ ಅದಲ್ಲ ನೀ ಕೆಟ್ಟ ಇನ್ನೊಬ್ಬನು ಕೆಡಿಸು ನಿನಗೆ ಒಳ್ಳೇದಾಗಿರ್ತೈತಿ ಮೊದಲು ಒಳ್ಳೆ ಮಾಡ್ಬೇಕನ್ನೋ ಭಾವ ನಿನ್ನಲ್ಲಿ ಬಂತಂದ್ರೆ ನಿನಗೆ ಒಳ್ಳೇದು ನಿನಗಾಗಿರ್ತೈತಿ ಅದಕ್ಕೆ ಯಾರಿಗೂ ಕೆಡಕ ಬಯಸಬೇಡ ಅಂತ ಇದ ಪೂಜೆ ಈ ವ್ರತ ಹಿಡಿ ನೀವು ಇದು ಉನ್ನತ ಸ್ಥಿತಿಗೆ ಒಯ್ದು ಮುಟ್ಟಿಸ್ತೈತಿ ಈ ವ್ರತ ಖಡ್ಗದ ಅಲಿಗಿನ ಮೇಲೆ ನಡೆದಂಗ ಅಂತಿದ್ರು ಅವರು ಅಶಿಧಾರ ವ್ರತಮಿದಂ ಸತಾಂ ಅಂತ ಸಜ್ಜನರ ವ್ರತ ಇದು ಯಾವ ಜೀವಿಗೂ ನಮ್ಮಿಂದ ತೊಂದರೆ ಆಗುವ ಪೀಡಾ ಕೊಟ್ಟವ್ರಿಗೆ ಸಹಿತ ನಾವು ಹಿತ ಮಾಡಕ್ ಕಲಿಬೇಕು ಅಂತ ಹಿತ ಮಾಡಿದವ್ರಿಗೆ ಹಿತ ಮಾಡೋದೇನೋ ದೊಡ್ಡ ಕೆಲಸ ಅಲ್ಲ ಯಾರು ನಮಗೆ ಅಹಿತ ಮಾಡಿರ್ತಾರ ಕೆಡಕ್ ಮಾಡಿರ್ತಾರ ಅವ್ರಿಗೆ ಹಿತ ಮಾಡೋದು ಇದು ಶ್ರೇಷ್ಠವಾದಂತಹ ಗುಣ ಅದು ಸತ್ಪುರುಷರಲ್ಲಿ ಇರ್ತದೆ
ಯಾರು ಕೆಡಕ್ ಮಾಡಿದವ್ರಿಗೆ ಅವ್ರಿಗೆ ಒಳ್ಳೇದಾಗಲಿಪ್ಪ ಅಂತ. ಒಳ್ಳೇದು ಮಾಡಿದವ್ಗೆ ಒಳ್ಳೇದು ಮಾಡ್ಬೇಕು ಅನ್ನೋದು ದೊಡ್ಡ ಇದಲ್ಲ. ಯಾರು ಹಿತ ಮಾಡಿರ್ತಾರೋ ಅವ್ರಿಗೆ ಹಿತ ಮಾಡೋದು, ಒಳ್ಳೇದಾಗಲಿ ಅಂತ. ಸತ್ಪುರುಷರಲ್ಲಿ ಇದನ್ನು ನಾವು ಕಾಣಬೇಕು, ಅವರೇ ಸತ್ಪುರುಷರು ಅಂತ. ಕೆಡಕ್ ಮಾಡಿದವ್ರಿಗೆ ಸಹಿತ ಒಳ್ಳೇದನ್ನು ಮಾಡೋದು. ಏನು ಮರ್ತಾರ ಅವರು, ಉದಾಸೀನಕ್ಕಾರ ಅವರು. ಅವ್ರು ಕುಮುಸ್ ಇಟ್ಕೊಳಕ್ ಹೋಗೋದಿಲ್ಲ, ನನಗೆ ಕೆಡಕ್ ಮಾಡ್ಯಾನ ನೀವು ಅಂತೇಳಿ. ಕುಮುಸ್ ಇಟ್ಟ ಅವ್ನು ಮನುಷ್ಯನ ಅಲ್ಲ ಅವನು. ಅದಕ್ಕೆ ಮನುಷ್ಯತ್ವ ಅಂತಾರ. ಯಾರು ಏನಂದ್ರು ಅವ್ನು ಕುಮುಸ್ ಇಡಕ್ಕೆ ಹೋಗೋದಿಲ್ಲ, ವೈರತ್ವ ಕಟ್ಕೊಳಕ್ ಹೋಗೋದಿಲ್ಲ. ಯಾರು ಕೊಡು ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪದಿ ಚಂದ, ಪರರ ದುರ್ಗುಣಗಳನ್ನು ಮರೆಯುತ್ತ ಆದರಿಪುದೇ ಚಂದ. ಇವೆಲ್ಲ ನಮ್ಮಲ್ಲಿ ಬೇಕಲ್ಲ. ಅವ್ ಹಂಗ ಮಾಡ್ಯಾನ, ನಾವು ಬದ್ಮಾಸ್ ಅದ, ನಾವು ಮೋಸ ಮಾಡ್ಯಾನ, ನಾವು ಯಾಕ್ರಿ ಏನೇನೋ ಅದನ್ನ ತಲೆಯಾಗಿಟ್ಕೊಂಡು ನಿನ್ನ ಜನ್ಮ ಎಲ್ಲ ಹಾಳು ಮಾಡ್ಕೊತೀರ. ಬೇಕಾದಂತ ಅವರು ಎಲ್ಲರೂ ಕೂಡ ಸೌಹಾರ್ದದಿಂದ ಇರಕ್ ಕಲಿ. ನೀನು ಜೀವನ ನೆಮ್ಮದಿಯಿಂದ ಇರ್ಬೇಕನ್ನೋಂಗಿದ್ರೆ ವೈರತ್ವ ಕಟ್ಕೊಳಕ್ ಹೋಗ್ಬೇಡ. ಅದು ಜನ್ಮ ಜನ್ಮ ಅಂತ ಇರ್ತೈತಿ, ಕಾಡ್ತತಿ. ಬೆಣ್ಣ ಹತ್ತಿ ನೀನು ವೈರತ್ವ ಕಟ್ಕೊಂಡೆ ಅಂದ್ರೆ ಅದಕ್ಕೆ ಈಗ ಸರಿಪಡಿಸ್ಕೋ ಅವನ್ನೆಲ್ಲ. ಶರೀರ ಮನುಷ್ಯನ ಜನ್ಮ ಇದ್ದಾಗ ಅವ್ರನ್ನೆಲ್ಲ ಪ್ರೀತಿಯಿಂದ ಅವ್ರನ್ನ ಅಪ್ಪಿಕೋ ಅಂದಾರ. ಯಾರು ನಿನಗ ವೈರಿಗಳದಾರ ದ್ವೇಷಗಳದಾರ ಅವನ್ನೆಲ್ಲ ಪ್ರೇಮದಿಂದ ನೋಡುವಂತ. ವೈರಿಗಳನ್ನು ಪ್ರೀತಿಸಿರಿ ಅಂತಂದಾರಿಲ್ಲ. ಅವ್ರನ್ನು ಪ್ರೀತಿಯಿಂದ ಕಾಣುವಂತ. ಯಾರು ಕೂಡ ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚು ಮಾಡಕ್ ನಿನಗ ಹಾನಿ ಅದ. ಏನ್ ಇದನ್ನು ನಾವು ಮೊದಲು ಕಲಿಬೇಕು, ಇದ್ರಾಗ ಮುಂದುವರಿಬೇಕನ್ನೋಂಗಿದೆ. ಇನ್ನೊಬ್ರು ಹೀಯಾಳ್ಸಿ ಮಾತಾಡೋದು ಹೌದಿಲ್ಲ, ಇನ್ನೊಬ್ರು ನಿಂದ ಮಾಡೋದು ಕಲಿತೆ ಅಂದ್ರೆ ಎಂದೂ ಉದ್ಧಾರ ಆಗುದಿಲ್ಲ. ಏನ್ ಪರನಿಂದೆ ಗ್ರಹಕ್ಷಯ ಅಂತ. ಮಣಿತನ ಯಾಕೆ ಉದ್ಧಾರ ಆಗೋದಿಲ್ಲ? ಬರೇ ಮಂದಿ ದೋಷ ನೋಡುದು. ಅದು ಏನ್ ಯತಿನಿಂದೆ ಕುಲಕ್ಷಯ ಅಂತ. ಯತಿಗಳು ಋಷಿಗಳು ಅನುಭವಿಗಳ ನಿಂದ ಮಾಡಿದಂದ್ರೆ ನೀನು ವಂಶನ ಹಾಳಾಗೋದು. ಅದಕ್ಕೆ ಯೋಗಿ ವರ್ಣನು ನಿಂದಿಸಿದ್ರು ನೀವು ವಂದಿಸು, ನಿಂದಿಸಿದಾಗಲಿ ಬಂದಿರ್ಬೋದು ಬಹು ಪಾಪ, ವಂದಿಸಿದೊಡೆ ಪುಣ್ಯ ಅಂತ. ಏನ್ ಅದಕ್ಕೆ ಸಾಮಾನ್ಯ ಜನರು ನಿಂದಿಸಿದ್ರೆ ನೀನು ಮಣಿತಾನ ಉದ್ಧಾರ ಆಗೋದಿಲ್ಲ. ಯೋಗಿಗಳ ನಿಂದನ ಮಾಡಿದೆ ಅಂದ್ರೆ ನೀನು ವಂಶ ಎಲ್ಲ ಹಾಳಾಗಿ ಹೌದಿಲ್ಲ. ಅದಕ್ಕೆ ಮಾಡಕ್ ಹೋಗಬೇಡ ಅಂತ. ಏನ್ ಅದೇನು ಖಬರ್ ಇರೋದಿಲ್ಲ. ಅದಕ್ಕೆ ಯಾಕೆ ನೋಡಲಿ ಮಾತಾಡ್ತಿರಪ್ಪ ಅಂತ ನಿರಂಜನ ಕೂಡ ಮೇಲೆ ಮೇಲೆ ಹೇಳ್ತಿದ್ರು. ನಮ್ಮವ್ರು ಅಂತ ಹೇಳಾಕತ್ತೇನೆ ನಿಮ್ಗಂತ. ಏ ತನ್ನ ಆಶಾ ಪೂರ್ತಿ ಮಾಡ್ಕೊಳ್ಳೋದರಿಂದ ಮಾನವ ಕೈಗೆ ಬಂದಂಗೆ ಕಾರ್ಬಾರ್ ನಡೆಸ್ಬಿಟ್ಟ. ಸುಳ್ಳು ಹೇಳ್ತಾನ, ಕಳ್ತನ ಮಾಡ್ತಾನ, ಯಾಕ್ರಿ ಮೋಸ ಮಾಡ್ತಾನ, ಏನೇನೇನೋ ಮಾಡ್ತಾನ, ಕುತಂತ್ರ ವ್ಯವಹಾರ. ಹೆಂಗಾರ ದೊರಕಿಸ್ಕೋಬೇಕಪ್ಪ, ವಿಷಯ ದೊರಕಿಸೋ ಸಂಬಂಧ ಸರಳ ರೀತಿಯಿಂದ ಸಿಗದಂಗ ಆದ್ಮೇಲೆ ನಿಷಿದ್ಧ ಮಾರ್ಗಕ್ಕೆ ಇಳಿತಾನ. ಸರಳ ರೀತಿಯಿಂದ ದುಡಿದು ಗಳಿಸಿದ್ದ ಸುಖ ಕೊಡೋದಿಲ್ಲ ನಿನಗೆ. ಇನ್ನು ಖತರ್ನಾಕ್ ವ್ಯವಹಾರ ಮಾಡಿ ಮೋಸ ಮಾಡಿ ವಂಚನೆ ಮಾಡಿದ ಸುಖ ಕೊಡ್ತೈತಿ. ವಿಹಿತದಿಂದನೂ ಇಲ್ಲ, ನಿಷಿದ್ಧದಿಂದನೂ ಇದರಿಂದ ಸುಖ ಇಲ್ಲ. ಜಗತ್ತಿನ ವಸ್ತುಗಳ ಅವಲಂಬನ ಎಂದೂ ಸುಖ ಶಾಂತಿಗೋಸ್ಕರವಾಗಿ ಮಾಡಕ್ ಹೋಗ್ಬೇಡ. ನಿನ್ನಲ್ಲೇ ಐತಿ ನಿನಗೆ ಬೇಕಾದದ್ದು, ನಿನ್ನನ್ನು ನೀ ಅವಲಂಬನ ಮಾಡ. ನಿನ್ನೊಳಿಹುದು ಸತ್ಯಪದ ನಿತ್ಯಪದ ಆನಂದ ಪದ, ಅದನ್ನು ಅನುಭವದಿಂದ ನೋಡು ಅಂತ ಹೇಳ್ಯಾರ, ಇಂದ್ರಿಯಗಳಿಂದ ನೋಡು ಅಂತ ಹೇಳಿಲ್ಲ. ಯಾಕೆ ಇಂದ್ರಿಯಗಳಿಗೆ ಅದು ಗೋಚರ ಆಗುವುದೇ ಇಲ್ಲ. ಯಾವ ಮನಸ್ಸು ಮತ್ತು ಇಂದ್ರಿಯಗಳಿಗೆ ನಿಲುಕಲಾರದು. ಏನ್ ನೀವು ಹೊರಗೆ ಹುಡುಕ್ಯಾಡಕ್ ಮಾತ್ರ ಎಲ್ಲಿ ಸಿಗ್ಬೇಕು? ಮನಸ್ಸು ಮತ್ತು ಇಂದ್ರಿಯಗಳ ಮುಖಾಂತರ ಅದನ್ನು ಹೊಂದಬೇಕಂದ್ರೆ ಸಾಧ್ಯನೇ ಇಲ್ಲ. ಅವೆಲ್ಲ ಜಡ ವಸ್ತುಗಳು ಗೋಚರಕ್ಕೆ ಹೋದಕ್ಕೆ. ಇದು ನಿಜವಾದ ಇರುವಿನ ಅನುಭವ ಮಾಡ್ಕೊಳಕ ಮನಸ್ಸಿಗೆ ಗೋಚರ ಅಂದ್ರೆ ವಾಣಿ ಮತ್ತು ಮನಸ್ಸುಗಳಿಗೆ ಅಸಾಧ್ಯವಾದಂಥ ಕೆಲಸ. ಅದಕ್ಕೆ ಅನುಭವದಿಂದ ನೋಡುವಂತ. ಇವೆಲ್ಲ ಬಿಡ, ಇಂದ್ರಿಯಗಳ ವ್ಯಾಪಾರ ಮನುಷ್ಯನ ವ್ಯಾಪಾರ ಎಲ್ಲ ಕೈಬಿಟ್ಟು ಸಾಮಾನ್ಯ ತಾತ್ವಿಕ ವಿಶ್ರಾಂತಿ ಹೊಂದಕ ಇವು ಯಾವ ಬೇಕಾಗಿಲ್ಲ. ಇಂದ್ರಿಯಗಳ ವ್ಯಾಪಾರ ಇನ್ನು ಶಾಶ್ವತವಾದ ಸುಖ ಹೊಂದಾಕ ಇವೆಲ್ಲ ಎದಕ್ ಬೇಕಾಗ? ನಿದ್ದೆ ಮಾಡಕ್ ಬೇಕಾಕವನ್ರಿ ಅವು.
ನಿದ್ದೆ ಆರಾಮಿದ್ನೆ ಹಂಗ ಯಾವ್ದ್ರ ಮುಖಾಂತರ ಗೊತ್ತಾಗ್ತಿ ನಿನಗದು ಆರಾಮಿದ್ನೆ ಅನ್ನೋದು ಯಾವ ಇಂದ್ರಿಯಗಳ ಮುಖ ಕಣ್ಣು ಕಿಸೋದು ನೋಡಿದ್ಯೋ ಏನು ಕೈ ಆಡಿಸಿ ನೋಡಿದ್ಯೋ ಮುಟ್ಟಿ ನೋಡಿದ್ಯೋ ಮೂಸಿ ನೋಡಿದ್ಯೋ ಯಾವ ಇಂದ್ರಿಯಗಳ ಬಳಕೆ ಮಾಡಿದೆ ಅದನ್ನ ಹೊಂದಬೇಕಂತ ಯಾವ ಇಂದ್ರಿಯಗಳಿಗೂ ಗೋಚರ ಅಲ್ಲ ಅದು ಅನುಭವ ಗೋಚರ ಅದಕ್ಕೆ ಅನುಭವದಿಂದ ನೋಡಲೇ ಜೀವನೇ ನೀನೇ ಮುಕ್ತನು ಅಂತ ಇವತ್ತು ನಿರಂಜನಪ್ಪ ಅವಳ ಪುಣ್ಯಸ್ಮರಣೆ ಐತಿ ಅದಕ್ಕೆ ಸೂರ್ಯಗಣಕ್ಕೆ ಹೋಗೋರು ಹೋಗೋ ಟೈಮ್ ಬಸ್ಸಿಗೆ ಅದು ಹೋಗೋರು ಗಾಡಿ ಮಾಡ್ಕೊಂಡು ಹೋಗೋರು ಯಾರು ಇಲ್ಲ